ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಂಧುಗಳಿಗೆ ಸ್ವಾಗತ. ಕಾವ್ಯದ ಬಹಳ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಸಾಗರೋಲ್ಲಂಘನ. ಹನುಮಂತ ಸಮುದ್ರವನ್ನು ಹಾರುವ ಭಾಗ ಇದೆಯಲ್ಲ, ರಾಮಾಯಣದ ಬಹಳ ಅದ್ಭುತವಾದಂತಹ ಒಂದು ಭಾಗ. ಅಷ್ಟು ದೂರ, ಯೋಜನೆಯೂ ದೂರ, ಯಾರಿಗೂ ಹರಕ್ಕಾಗದೇ ಇರೋದು ಅವನಿಗೆ ಹರಕ್ಕಾಯ್ತು ಅನ್ನೋದೇ ಅವನ ದೈವಿಕತೆಗೆ ಸಾಕ್ಷಿಯಾಗಿರೋದು. ಅದರಿಂದಲೇ ಇವತ್ತಿನವರೆಗೂ ರಾಮನನ್ನು ಹೇಗೋ ಹನುಮನನ್ನು ಕೂಡ ನಾವು ದೇವತಾ ಸ್ವರೂಪಿಯಾಗಿಯೇ ಕಾಣ್ತಾ ಇದ್ದೇವೆ. ಅವನ ದೇವಸ್ಥಾನಗಳನ್ನ ಕಟ್ತೇವೆ, ಪೂಜೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ. ಇಡೀ ಕಾವ್ಯದಲ್ಲಿ ಅವನ ಗುಣಗಳು ಏನೇನು ಹೇಳಿದ್ದಾರೆ ಅದೆಲ್ಲವೂ ನಮಗೆ ಆದರ್ಶವಾಗಿದೆ. ಕಥೆಯನ್ನ ಆರಂಭ ಮಾಡುವ ಮೊದಲ 2 ಮಾತುಗಳು ಕವಿಗೆ ಅವಕಾಶ. ಕಥೆ ಹೇಳಬೇಕಾಗಿಲ್ಲ, ಪ್ರಕೃತಿಯನ್ನು ಕುರಿತು 2 ಮಾತು ಹೇಳ್ಬೋದು. ಅಲ್ಲಿ ತೆಗೆದ್ಬಿಡ್ಲ ಕೊಡಿ. ನೋಡಿ, ಮೊದಲನೇ ಮಾತು ಹೇಳುವಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಕಾವ್ಯ ಯಾತ್ರೆಗೆ ಮುನ್ನ ಆವೇಶದುನ್ನತಿಯ ನಾಂದಿಗೇರುವ ಕವಿಯ ಕಲ್ಪನೆಯ ಪಾಂಗಿಂದೆ. ಕಾವ್ಯ ಯಾತ್ರೆಗೆ ಮುನ್ನ ಕವಿ ಆವೇಶದಿಂದ ಕಲ್ಪನೆ ಮಾಡ್ತಾನೆ. ಲಂಘನಾಘಾತಮಂ ನಿತ್ತರಿಸುವ ಎತ್ತರಕ್ಕೆ. ನಿತ್ತರಿಸು ಅಂದ್ರೆ ಸಹಿಸುವಂತ. ವಜ್ರತನು ವಜ್ರತನು ಅವನ ದೇಹ, ವಜ್ರದ ಜಯ. ಮಹೇಂದ್ರ ಮಸ್ತಕ ಕಲ್ಪನಾ ಶಕುನಿ ಶಿಲೆಗೆ ಆಂಜನೇಯಂ. ಇಲ್ಲಿ ಶಕುನಿ ಮಂಗಳ ಸೂಚಕವಾಗಿದೆ, ಅಮಂಗಳ ಅಲ್ಲ. ಜಂಗಮಾಚಲಂತಾಂ ತಾವರಾಚಲಕ್ಕೇರ್ಬವೋಲ್. ಏನ್ ಚೆನ್ನಾಗಿದೆ. ಜಂಗಮ ಅಂದ್ರೆ ಓಡಾಡೋದು, ಅಚಲ ಅಂದ್ರೆ ಬೆಟ್ಟ. ಆಂಜನೇಯ ಒಂದು ಬೆಟ್ಟದಷ್ಟು ದೊಡ್ಡ ವ್ಯಕ್ತಿ. ಗುಣದಿಂದ, ದೇಹದಿಂದಲೂ ಆಗ್ತಾನೆ ಅನ್ನೋದನ್ನು ಇನ್ನೇನು ನೀವು ನೋಡ್ತೀರಿ. ಅವನು ಹಿಂಬಾಲಕ್ಕೆ ಅವನು ಅಗಳ್ತಾ ಇದ್ದಾಗ ಅವನು ಏರಿ 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 ತಲೆ ಹೋಗಿ ನಕ್ಷತ್ರ ಟಿಕ್ಕಿ ಹೊಡೆಯುತ್ತೆ. ಪರ್ವತ ಸಮದೇಹಿ ಆಗ್ತಾನವನು. ಅದರಿಂದ ಜಂಗಮಾಚಲನಾದ ಅವನು ತಾವರ ಅಚಲಕ್ಕೆ ಏರುತ್ತಾನೆ. ತಾವರ ಉಸಿರಿಂದಲೇ ನಿಜವಾದ ಬೆಟ್ಟ. ಮಹೇಂದ್ರ ಪರ್ವತಕ್ಕೆ ಏರ್ತಾ ಇದ್ದಾನೆ. ವಿರಾಟ್ ರೂಪಿ. ಒಳುವಾಯ್ತು ಪೆರ್ಗಾಡು, ಕುಸಿಯಿತ್ತು ಬಾನ್ ಮಾಡು. ಆಕಾಶದ ಮಾಡು. ಹೆದರಿ ಹುದುಗುವ ತೆರದಿ ಕುಗ್ಗಿ ಕುಪ್ಯತೆ ಬೆತ್ತು ಸೆಳೆದುದು. ಆ ಪರ್ವತದ ಪೆರ್ವೀಡು, ಹಿರಿದಾದ ಮನೆ. ಇವನು ಎಷ್ಟು ಎತ್ತರಕ್ಕೆ ಬೆಳೆದ ಅಂದ್ರೆ, ಬೆಟ್ಟ ಚಿಕ್ಕದಾದ್ರಿಂದ ಆ ಬೆಕ್ಕದ ಪೆರ್ಗಾಡು ಅಡವಿಗಳು, ದೊಡ್ಡ ಅಡವಿಗಳು ಕೂಡ ಚಿಕ್ಕದಾಯಿತು. ಹೆದರಿ ಹುದುಗುವ ತೆರದಿ ಕುಬ್ಜತೆಯನ್ನು ಪಡೆಯಿತು ಮಹೇಂದ್ರಾಚಲ. ಕುರುಚಲ ಅವನ ಹಿರಿಮೆಯನ್ನ ಪಟ್ಟಿ ಮಾಡ್ತಾ ಹೋಗ್ತಾರೆ. ಒಂದನೇದು, ಅವನು ಲಂಘನದ ಆಘಾತವನ್ನು ಲಂಘನದ ಆಘಾತವನ್ನ ಸಹಿಸುವ ಎತ್ತರಕ್ಕೆ ವಜ್ರತನು ಏರಿದ ಅನ್ನೋದು ಒಂದೇದು. ಎರಡನೇದು, ಜಂಗಮಾಚಲಕ್ಕೆ ಅಚಲ ಆಗಿದ್ದಾನೆ ಅನ್ನೋ ಒಂದು ಕಲ್ಪನೆ. ಮೂರನೇದು, ಕುರುಚಲಿನ ಒಣಗು ಕಟ್ಟಿ ಮುರಿವಂತೆ ಗುರುಭಾರದ ಪದಹತೆಗೆ ಕಾಣು ಹೋಕರಿಸಿದುದು ಅತ್ರಿ ತನ್ನ ಒಡಲ ಕೆಂಗಾವಿ ಮಣ್ಣು ಬೆರೆಸಿದೋಕುಳಿಯ ನೀರ್ಗಳಂ.
ಅವನು ಹತ್ತಿದಾಗ ದೊಡ್ಡದಾದ ಬೆಟ್ಟ ಅಲ್ಲಿರೋ ಮರಗಳೆಲ್ಲವೂ ಕೂಡ ಹೀಗೆ ಪದ ಹತೆಗೆ ಮುರಿದು ಚೂರು ಚೂರಾಯಿತು ಅಂದ್ರೆ ಕುರುಚಲಿನ ಒಣಗು ಕಟ್ಟಿ ಮುರಿದಂತೆ. ಅವನ ಅಪಾರವಾದ ಶಕ್ತಿಯನ್ನ ಮನವರಿಕೆ ಮಾಡೋದಕ್ಕೆ ಕವಿ ಕೊಡುವಂತಹ ಉಪಮೆ ಅಲ್ಲ. ಇಂಥ ಉಪಮೆಗಳಿಗೆ ಮಹೋಪಮೆ ಎನ್ನೋ ಮಾತನ್ನ ಕುವೆಂಪುರವರೇ ಹೇಳಿದ್ದಾರೆ. ಅವರು ಇಂಥ ಮಹೋಪಮೆಗಳನ್ನ ಕಾವ್ಯದ ತುಂಬ ಬಹಳವಾಗಿ ಬಳಸಿದ್ದಾರೆ. ನಾನು ಗುರ್ತು ಮಾಡ್ತೇನೆ. 4ನೇದು, ವ್ಯಾಘ್ರಕ ಮೌವಳಿಸಿ ಕೂಳಿ ಹಿಣಿಲಿಂದ ಉಕ್ಕಿ ಪೊನಲಿಡುವ ಕುಕ್ಕೆ ಕೆನ್ನೀರ್ಗಳೋಳ್. ಅವನ ಪದಹತಿಗೆ ಓಕರಿಸಿತು ತನ್ನ ಒಡಲ ಕೆಂಗಾವಿ ಮಣ್ಣನ್ನ ನೀರು ಸಹಿತವಾಗಿ ಅದಕ್ಕೆ ಓಕಳಿಂತಾನೆ. ಆ ಓಕಳಿಗೆ ಒಂದು ಹೋಲಿಕೆ ಕೊಡ್ತಾರೆ. ಹುಲಿ, ಅದರ ಹರಿತವಾದ ಉಗುರುಗಳು, ಅದು ಗೂಳಿಗೆ ಪಲ್ಟಿ ರಕ್ತ ಚಿಮ್ಮುತ್ತಲ್ಲ, ಭಯಂಕರ. ಆ ಹೊಲದಾಗಿ ಹರಿಯುವ ಬುಗ್ಗೆ ಕೆನ್ನೀರ್ಗಳು. ಇಷ್ಟು ಮಹೇಂದ್ರ ಪರ್ವತವು ಮತ್ತು ಅಲ್ಲಿ ಹತ್ತಾ ಇರೋ ಆಂಜನೇಯನಿಗೂ ಕೊಡುವಂತಹ ಉಪಮೆಗಳು. ಅಣುಗನ ಕುಣಿಬ ಅಣುಗನ ಕೈಯ ಗಿಲಿಗಿಚ್ಚಿಯ ಅದು ಶೈಲವನ ಭೂಮಿ ಗಂಭೀರವಾದ ಮಹೋಪಮೆ ಕೊಡ್ತಾ ಇರೋ ಯಾರು ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಚಿಕ್ಕ ಮಗು ಕೈಯಲ್ಲಿ ಗೆಲ್ಗಿಚ್ಚಿ ಇಟ್ಕೊಂಡು ಆಡುತ್ತಲ್ಲ, ಹಾಗೆ ಕಾಣ್ತಾ ಇದೆಯಂತೆ ಆ ದೊಡ್ಡದಾದ ಶೈಲ ಭೂಮಿ ಹನುಮಂತನ ಕೈಗೆ. ಬೆಟ್ಟಕ್ಕೂ ವಿನುಗುರು ಅಜಗಜಾಂತರ, ಅಜ ಹಾಡು ಅಜಗಜಾಂತರವನ್ನ ಹೇಳೋದಕ್ಕೆ ಗಿಲ್ಗೆಚ್ಚಿಯ ಪ್ರತಿಮೆ. ಭೂಕಂಪನವೇ ಬೇಂಟೆ ದಿನದಕ್ಕೆ ಸೋವು ತಂದುದನ ಕಣ್ಗೆಟ್ಟು ಕಾಳ್ಗೆಟ್ಟು ಕುದಿದುವು ಅಲ್ಲಿಯ ಜೀವ ಜಂತು. ಕವಿಗೆ ಬಹಳ ಫೆಮಿಲಿಯರಾದ್ದು ಕಾಡಿನ ಪ್ರಾಣಿಗಳು ಮತ್ತು ಬೇಟೆ. ಸೋಬುತ್ತ ಯಾವುದನ್ನು ಬೇಟೆ ಆಡಬೇಕೋ ಆ ಪ್ರಾಣಿಯನ್ನ ಅಟ್ಟುತ್ತಾ, ಅದಕ್ಕೆ ಸೋಬು ಅನ್ನೋ ಪದ. ಅಟ್ಟಿಸ್ಕೊಂಡು ಕಣ್ಗೆಟ್ಟು ಕಾಲ್ಗೆಟ್ಟು ಕುದಿದುದು ಅಲ್ಲಿಯ ಜೀವ ಜಂತು. ಕಾಲ್ ಮೀಂಟಲ್ಕೆ ಕಲ್ ಗಟ್ಟಿಸಲ್, ಕಲ್ಲಿಗೆ ಕಲ್ಲು ಗಟ್ಟಿಸಿದಾಗ ಕಿಡಿ ಪಣ್ಣಿ ಮರ ವಲಯ ದೂದಿ ಹೊತ್ತಲ್. ದೂದಿ ಅಂದ್ರೆ ಬೂರುಗದ ಹತ್ತಿ, ಕಿಡಿ ಪೊಣ್ಣಿ ಮರದ ರಕ್ಷೆಯಲ್ಲಿದ್ದ ಬೂರುಗದ ಹತ್ತಿ ಮತ್ತು ಬಗನಿಯ ಸುತ್ತಿ ಬೆದರಿದ ಬಿದಿರ ಮಳೆಗಳು, ಅವೆಲ್ಲವೂ ಕೂಡ ಆ ಕಾಲಿನ ಹೊಡೆದಕ್ಕೆ ಕಲ್ಲಿನ ಗಟ್ಟನಿಗೆ ಕಿಡಿ ಹುಟ್ಟಿತಲ್ಲ, ಆ ಕಿಡಿಯಿಂದ ಹತ್ತಿತು ಬೂರುಗದ ಹತ್ತಿ. ಆಗ ಪರ್ವಿದದ್ದು ಕಾಳ್ಗಿಚ್ಚು ಅಗಾಧವಾಗಿ ಹತ್ತಿದೆ. ಆಮೇಲೆ ನಂಬಿಸೋದು ಕಷ್ಟ. ಅದಕ್ಕೆ ಈ ಕಾಲದಲ್ಲಿ ಯಾರೋ ಬೀಡಿ ಸೇರಿಕೊಂಡು ಎಸಿತಾರೆ. ಕಾರಣ ಕವಿಯಲ್ಲಿ ಕೊಡೋ ಕಾರಣ ಹನುಮನ ಕಾಲಿನ ಘರ್ಷಣೆಗೆ ಕಲ್ ಗಟ್ಟಿಸಲ್ ಕೊಂಡ್ಮಿದ ಕಿಡಿ, ಅದು ಕಾಲ್ಗಿಚ್ಚಾಯಿತು. ಕಂಪಿನ ಅಂಟುಗಳುರಿಯೇ ಧೂಪಿಕ್ಕಿದ ಹೋಲಾಯ್ತು, ಉದ್ಗಟ್ಟೆ ಹತ್ತಂಗೆ ಆಯ್ತು ಅಂತ ಹಿಂಗೆ ಕಲ್ಪನೆ ಮಾಡ್ತಾರೆ. ಯಾಕೆಂದ್ರೆ ಇಡೀ ಕಾಡು ಹತ್ಕೊಂಡು ಹೋದಾಗ ಸುವಾಸನೆಯನ್ನು ಕೊಡುವಂತಹ ಮರಗಳು ಇರುತ್ತೆ. ಕಂಪಿನ ಅಂಟು ಅದು ಸರಿಸಿ ಹತ್ತಿ ಧೂಪ ಇಕ್ಕಿ ಹೊಗೆಯಾಡಿ ಹನುಮನಾವೇಶಕ್ಕೆ ಕಾಡೆಲ್ಲ ಗಂಧ ಧೂಮಂ. ಮೈಗೆ ಪೆಣೆದುಕೊಂಡಂ ಕೇದಿಗೆಯ ಪೊದೆಗಳಂ. ದೊಡ್ಡ ಬಂದಾಗ ಏನೇನಾದ್ರು ಮಾಡ್ಬೇಕು ಅಂತ ಸುಮ್ಮನೆ ಇರೋಕ್ಕಾಗಲ್ಲ. ನಮ್ಗೆ ಒಂಚೂರು ಕಾಲದ ಶಕ್ತಿ ಇದ್ರೆ ಸಣ್ಣ ಸಣ್ಣ ಕಲ್ಲುಗಳನ್ನು ಒತ್ಕೊಂಡು ಹೋಗ್ತೀವಿ, ಸುಮ್ಮನೆ ಹೋಗಕ್ಕಾಗಲ್ಲ. ಇದು ಹೇಳಿ ಕೇಳಿ ಕಪಿ
ಕಪಿಗೆ ಚಪಲತೆ ಸಹಜ ಅನ್ನೋದು ಕನ್ನಡದ ಒಂದು ಗಾದೆ. ಆದ್ದರಿಂದ ಮೈಗೆ ಬೆಳೆದುಕೊಂಡಂತೆಗೆಯ ಪದಗಳನ್ ಮತ್ತೆ ಕೌಂಕೊಳ್ ಕೌಂಕುಳ್ ಇರಿದುಕೊಂಡನ್ ಊತ ಹೂಬಿಟ್ಟ ತರ ತರ ತರುಗಳನ್ ದೊಡ್ಡ ದೊಡ್ಡ ಮರಗಳನ್ನ ಕಿತ್ತು ಕೊಂಕರಲ್ಲಿ ಇಟ್ಕೊಂಡಂತೆ. ಯಾಕೆಂದ್ರೆ ದೊಡ್ಡ ದೇಹಕ್ಕೆ ಆಟಕ್ಕೆ ಇದೆಲ್ಲ ಆಟ ಅಂದ್ರೆ ಮಂಗಾಟ ಇದೆಲ್ಲ ಬೇಕು. ಕಾಡು ಅಡರಿದ ಒಂದು ಮಲೆನಾಡಿ ಕಾಡು ಅಡರಿದ ಒಂದು ಮಲೆನಾಡಾಗಿ ನೆತ್ತಿಯ ಬಯಲು ಸೀಮೆಗೆ ಇರುತ್ತಿದೆ ನಾಡು. ಕವಿ ಕೈ ಸೇರಿ ಬಯಲು ಸೀಮೆ ಆಯಿತು. ವಾಯುಜನ ಕವಿ ಮಹಾಕಾರ್ಯಂ ಕಂದದ ಕಡೆಗೆ ಹೊರಟಿತು. ತೂಗಿದು ಜನರ ಬಳಗಣಿಗೆ ತುಲಾಭಾರಂ ಅಂತನುದೈ. ತಕ್ಕಡಿಯನ್ನ ಎರಡು ತಟ್ಟೆ ಇರುತ್ತಲ್ಲ, ವಾಮಪದಘಾತಕ್ಕೆ ದಕ್ಷಿಣದ ತಟ್ಟೆ ಮೇಲೆ ಹೋಗುತ್ತೆ. ಹಾಗೆ ಪೃಥ್ವಿ ಅಲ್ಗಾಡ್ತಾನೆ, ಭಯಂಕರ ಚಿತ್ರ ಕೊಡ್ತಾನೆ. ತೂಗಿದು ಜನಲ್ ಏನು ಪೃಥ್ವಿ ತುಲಾಭಾರಮಂ ತೊನೆದೈ ಆಡಿಸಿತು ಬೃಹತ್ ಪೃಥ್ವಿ. ಇದೆಲ್ಲ ಅರ್ಥ ಮಾಡ್ಕೊಳಕ್ ಸ್ವಲ್ಪ ಕೆಚ್ಚಿರ್ಬೇಕು ನಿಮ್ಗೂ ಅಂತ ಕವಿ ಒಂಚೂರು ಚೂರು. ಕಲ್ಪನೆಗೆ ಕೆಚ್ಚಿರಲ್ ಕಟ್ಟಿ ಕಾಣ ನೀಲ ಚುಂಬಿ ಮಹೇಂದ್ರ ಕುತ್ಕೀಲ ಮಸ್ತಕದ ಶಕುನಿ ಶಿಲೆಗೆ ಎದ್ದು ನಿಂದ ವಿರಾಟ್ ರೂಪದ ಭವ್ಯ ಚಿತ್ರವನ್ ಆಂಜನೇಯನ ಭವ್ಯ ಚಿತ್ರವನ್ನ ಕಲ್ಪಿಸ್ಕೊಳ್ಳಿ. ಅದು ಮಹೇಂದ್ರ ಕುತ್ಕೀಲ ಅಂದ್ರೆ ಪರ್ವತ, ಅದರ ಮೇಲೆ ನಿಂತ್ಕೊಂಡಿದ್ದಲ್ಲ. ಈ ರೂಪ ಆ ರೂಪಕ್ಕೆ ಪರಿರೂಪವಾಗಿ ಪ್ರತಿರೂಪವಾಗಿ ಸಮಾನ ರೂಪವಾಗಿ ಅದ್ಭುತ ಕಾಣ್ತಾ ಇದ್ದಾನೆ. ಅದನ್ನು ನೋಡ್ತಾ ಇದ್ರೆ ಭಾವಿಸ್ತಾ ಇದ್ರೆ ಈ ಎರಡು ಭವ್ಯಾತಿ ಭವ್ಯ ಕಾರ್ಯಗಳನ್ನ, ಒಂದು ಪರ್ವತಕಾಯ ಇನ್ನೊಂದು ಆಂಜನೇಯನ ದೇಹ ಕಲ್ಪಿಸ್ಕೊಡ್ತಾ ಇದ್ರೆ ಕವಿ ಹೇಳ್ತಾನೆ, ಭಾವಿಸುತ್ತೆ ಬ್ರಹ್ಮಾತ್ಮಿ ಅನುಭೂತಿಯಂ. ಕವಿಗೆ ಕಾಣುವ ಕಣ್ಣು ಎಷ್ಟು ದೊಡ್ಡದಾಗಿದೆ ಅಂದ್ರೆ ನಮ್ಮನ್ನ ಲೌಕಿಕದಿಂದ ಅಲೌಕಿಕ ಏರಿಸ್ತಾ ಇದ್ದಾರೆ. ಬ್ರಹ್ಮಾಸ್ಮಿ ಪದವನ್ನು ಬಳಸ್ತಾ ಇದ್ದಾರೆ. ಈ ಜಗತ್ತೆಲ್ಲ ಒಂದು, ಅವೆಲ್ಲವೂ ಬ್ರಹ್ಮವೇ. ಇಲ್ಲಿ ಪರ್ವತ ಬೇರೆಯಲ್ಲ, ಆಂಜನೇಯ ಬೇರೆಯಲ್ಲ, ಕವಿಯು ಬೇರೆಯಲ್ಲ. ನಾವೆಲ್ಲ ಆ ಮಹಾ ವಿರಾಟ್ ರೂಪಿ ಪರಮಾತ್ಮನ ಅಂಶಗಳು. ಶರದಿ ದರ್ಶನ ಮುಂದೆ ಭವ್ಯವಾಗಿದೆ. ನಾನು ಇಳಿತಾರೆ ಹೊತ್ತಾನೆ ಅಷ್ಟು ಸುಂದರವಾಗಿ ಬರೀತಾರೆ ನೋಡಿ. ಪಾರಕಿತ ರಾತ್ರಿ ಆಕಾಶ, ನಕ್ಷತ್ರಗಳಿಂದ ಹೊಳೆಯುವ ಆಕಾಶ, ತುಂಗ ಶೃಂಗದ ತುಹಿನ ಶೈಲ, ಶಿವ ಉಮಾ ದರ್ಶನ. ತುಂಗ ಎತ್ತರದ ಶೃಂಗ ತುದಿ, ಬೆಟ್ಟದ ತುದಿ, ಅಲ್ಲಿ ತುಹಿನ ಮಂಜು, ಇರುವಂತಹ ಶೈಲವನ ಬೆಟ್ಟದ ಕಾಡು, ಅಲ್ಲಿ ಉಮೆ ಮತ್ತು ಪಾರ್ವತಿ ಇದ್ದಾರೆ. ದಿಗಂತ ಚುಂಬಿತ ಉದಯ ಮೇನ್ ಅತ್ತರವಿ ದರ್ಶನ, ಹುಟ್ಟೋ ಸೂರ್ಯ ಮುಳುಗೋ ಸೂರ್ಯ ಅಲ್ಲಿ ನೋಡ್ಬೋದು. ವರ್ಷ ಭೈರವನ ಸಿಡಿಲು ಮಿಂಚಿನ ರುದ್ರ ನಟನಾಟವಿಯ ಸಹ್ಯಾದ್ರಿ ದರ್ಶನ. ಸಹ್ಯಾದ್ರಿ ಆ ತುದಿಯಲ್ಲಿ ಪೂರ್ವ ದಿಕ್ಕಿನಲ್ಲಿ ಹುಟ್ಟೋದು, ದಕ್ಷಿಣದಲ್ಲಿ ಮುಳುಗೋದು ಎರಡನ್ನೂ ನೋಡ್ಬೋದು. ಹಾಗೇನೆ ಇನ್ನೂ ಅದ್ಭುತವಾದ ದೃಶ್ಯ ಹೇಳ್ತಾನೆ, ರುದ್ರ ನಟನ ಆಟದ ಅಟವಿಯನ್ನು ನೋಡ್ಬೋದು. ಅದು ಭಯಂಕರ ಸುಂದರ ಅದ್ಭುತ ಕಾಡನ್ನು ನೀವು ನೋಡ್ತೀವಿ. ಯೇಸುವಿನ ಜನನ ಜೀವನ ಮರಣ ದರ್ಶನವನ್ನು ಅಲ್ಲಿ ನೋಡ್ತೀರಿ. ಎಲ್ಲಿಂದ ಎಲ್ಲಿಗೆ ಹಾರ್ತಾರೆ ಕವಿ. ಯೇಸುವಿನ ಬದುಕೇ ಅದ್ಭುತ. ಎಲ್ಲೋ ಕೊಟ್ಟಿಗೆ ಹುಟ್ಕೊಂಡರು, ಅದು ಇಡೀ ಜಗತ್ತಿನಲ್ಲಿ ಇವತ್ತು ದೊಡ್ಡ ದೇವರಾಗಿ ಕಾಣಿಸ್ಕೊಳ್ತಾನೆ ಅಂದರೆ ಅವನ ಅದ್ಭುತ ಬದುಕು ಹುಟ್ಟಿನಿಂದಲೂ ಅಲ್ಲ, ಸಾವಿನಿಂದ ಅದ್ಭುತ ಆಯಿತು. ಅವನನ್ನ ಗಲ್ಲಿಗೇರಿಸಿರಲ್ಲ, ಮೈಯನ್ನ ಸಾಯುವವರೆಗೂ ಒಂದು ಮೊಳೆ ಹೊಡೆದು ಆ ಜನನ ಜೀವನ ಮರಣ ದರ್ಶನ. ಯಾಕಿದನ್ನು ಹೇಳ್ತಾರೆ ಅಂದರೆ ಬುದ್ಧ ದೇವನ ಮಹತ್ಯಾಗದ ತಪಸ್ಸಿದ್ಧಿ ಸಂದರ್ಶನ.
ಮತ್ತು ಜೇಸು, ಇದೆಲ್ಲ ಆ ಭವ್ಯ ಸಹ್ಯಾದ್ರಿ ರುದ್ರ ರಮಣೀಯ ನೋಟವನ್ನು ನೋಡುವಾಗ ಕವಿಗೆ ನೆನಪು ಬರ್ತಾ ಇದೆ ಅನ್ನೋ ಮಾತು. ಜನನ ಜೀವನ ಮರಣ ದರ್ಶನ, ವರ್ಷ ಭೈರವನ ಸಿಡಿಲು ಮಿಂಚಿನ ರುದ್ರ, ನಟನ ನಟಿ ನಟನ ಆಟನ ಅಟವಿಯ ಸಖ್ಯಾತಿ ದರ್ಶನಂ. ಜನಜೀವನದ ದಿನ ದಿನದ ಸಂಸಾರದ ಸಂಸ್ಕೃತಿಯ ಕೀರ್ತಿಗೆ ಕಲುಷಿತವಾಗದಂತಹ ಬೆಟ್ಟದ ದಿವ್ಯ ದರ್ಶನ, ಸರ್ವದರ್ಶನ ಜನ್ಯ ರಸಕ್ಕೆ ತಾಂ ಪ್ರತಿಕಣ, ಹನುಮನ ವಿರಾಟ್ ರೂಪ ಸಂದರ್ಶನ. ನಾವು ಕಲ್ಪನೆಯಿಂದ ಏನೆಲ್ಲ ಅನುಭವಿಸ್ಬೋದೋ ಅದನ್ನು ಕಾಣುವ ಕಣ್ಣು ನಮಗಿದ್ರೆ ಭವ್ಯಾತಿ ಭವ್ಯವಾದ ಸಹ್ಯಾದ್ರಿಯ ಮೂಲಕವಾಗಿ ಪರಮಾತ್ಮನನ್ನೇ ಸಂದರ್ಶನ ಮಾಡ್ತಾ ಕೆಳಗೆ ಬ್ರಹ್ಮಾಸ್ಮಿಯ ಅನುಭವವನ್ನು ಪಡೆದಂತಹ ಕವಿ ಎಲ್ಲವನ್ನೂ ಕಂಡದ್ದು. ಈಗ ಹೇಳ್ತಾನೆ, ಹನುಮನ ವಿರಾಟ್ ರೂಪ ಸಂದರ್ಶನದ ಮೂಲಕವಾಗಿ ನಿಧಾನವಾಗಿ ಸಾಧಾರಣ ಸಣ್ಣ ವ್ಯಕ್ತಿಯಾಗಿದ್ದೊಬ್ಬನನ್ನ ಅತ್ಯಂತ ಉನ್ನತವಾದ ಸ್ಥಳಕ್ಕೆ ಎತ್ತಿ ಪರಮಾತ್ಮನಿಗೆ ಸರಿಸಮನಾಗಿ ಈಗಾಗಲೇ ಕಾಣಿಸಿದ್ದಾನೆ. ಮುಂದಿನ ಭಾಗಗಳಲ್ಲಿ ಆ ದಿವ್ಯತೆಯನ್ನು ಪೂರ್ಣ ರೂಪದಲ್ಲಿ ನೋಡ್ತೇವೆ. ಲಂಕಾದಹನದವರೆಗೂ ಅವನ ಸಣ್ಣ ಸಣ್ಣ ಕ್ರಿಯೆಗಳು ಕೂಡ ಪರಮಾತ್ಮನ ಆಟ. ಇಲ್ಲಿ ಪ್ರಕೃತಿ ರೋಮಾಂಚಿಸಿತು, ಹೇ ಘೋಷಮಮ್ಮಲು ದುಃಖಿತು ಕಡಲ್. ಈ ಹನುಮನಿಗಾಗಿ ಬೆಟ್ಟ ಏರ್ತಾ ಇರುವ ಹನುಮನನ್ನು ಕಂಡು ದೊಡ್ಡ ಸಮುದ್ರ ಅವನಿಗೆ ಉಗೆ ಉಗೆ ಅಂದ್ರೆ ಜಯ ಹನುಮಂತ ಹನುಮಾನ್ ಜಿ ಕಿ ಅಂತ ಕೂಗೋದು. ಪ್ರಕೃತಿ ಅವನನ್ನು ಆರಾಧಿಸಿತು ಅಂತ ಇಂಡೈರೆಕ್ಟ್ ಆಗಿ ಸೂಚನೆ ಕೊಡ್ತಿದ್ದಾರೆ. ಮುಗಿಲ ವೇಷವನ ಅಂತ ನಿಂದೋದಲ್ಲಲ್ಲಿ ಬೃಂದಾರ ಕರಬಂಧನ, ಅನೇಕ ಮೋಡ ಸಹಜವಾಗಿ ಆಕಾಶದಲ್ಲಿ ಮೂಡುತ್ತಲ್ಲ. ಕವಿ ಅಲ್ಲಿ ಕಲ್ಪನೆ ಮಾಡ್ತಾನೆ, ಭವ್ಯಾತಿ ಭವ್ಯವಾದ ಆಂಜನೇಯನ ದರ್ಶನಕ್ಕೆ ಇಂದ್ರನ ಅಧ್ಯಕ್ಷತೆಯಲ್ಲಿ ಸಕಲ ದೇವತೆಗಳು ಬಂದು ಅಲ್ಲಿ ನೆರೆದಿದ್ದಾರೆ ನೋಡು. ಆಕಾಶದಲ್ಲಿ ಬಂದಿರೋದು ಮೋಡ ದಿನ ಬರುತ್ತೆ. ಅಲ್ಲಿ ಇವತ್ತು ಆ ಮೋಡಗಳನ್ನು ನೋಡುವಾಗ ಪರಮಾತ್ಮನಾದ ಆಂಜನೇಯನನ್ನು ನೋಡೋದಕ್ಕೆ ದೇವತೆಗಳು ಸಾಲುಗಟ್ಕೊಂಡು ಟಿಕೆಟ್ ಬಂದು ನೆರೆದಿದ್ದಾರೆ ಅಂತ ಹೇಳಿ ಭವ್ಯವಾದ ಕಲ್ಪನೆಯೊಂದನ್ನು ಮಾಡ್ತಾರೆ. ಮನಸ್ಸನ್ನ ಆ ಎತ್ತರಕ್ಕೆ ಎತ್ತಿಯೇನೆ ಅವನನ್ನು ನೋಡಿ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವಾಗೋದು. ಆದ್ದರಿಂದ ಅಚಲ ತರು ಸಮೂಹದಿಂದ ಪೂವಾಲಿಗಳ ಮಳೆ, ಕಡಲು ಅವನನ್ನು ಆಧರಿಸಿದಾಗೆ ಸಮಸ್ತ ವನವೂ ಕಾಡು ಕೂಡ ಅಪಾರವಾದ ಕೆಜಿ ಹೂಗಳನ್ನು ಅವನ ಪದ ತಲಕ್ಕೆ ಅರ್ಪಿಸಿ ಹೂವಾಲೆಗಳ ಮಳೆ ಕರೆದು ಮರದಲೆಯೇ ಬರಿದಾಗಿ ಮಲೆಯೇ ನೆರಮಾದುದು ಕುಸುಮ ಶೋಭಿ. ಮಲೆಯ ನೆರಮಾದುದು ಹರಡಿದ ಪುಷ್ಪಗಳಿಂದ ಅವನನ್ನು ಹಾಸು ಹೋಗಲಿಕ್ಕೆ ಬೇರೆ ನಾಗರಿಕರ ಲೋಕದಲ್ಲಿ ರೆಡ್ ಕಾರ್ಪೆಟ್ ಹಚ್ತಾರೆ. ಆದರೆ ಇಲ್ಲಿ ಪ್ರಕೃತಿ ಅವನಿಗೆ ವರ್ಣಮಯ ಕಾರ್ಪೆಟನ್ನು ಹರಡಿದೆ. ಕುಸುಮ ಶೋಭಿ. ಚೆನ್ನಾಗಿದೆ. ಈ ನಮ್ಮ ಸಾಹಸಿಯ ಆಕಾಶಕ್ಕೆತ್ತಿದ ಆನಂದಿಯಾಯಿತು ಅಡವಿ ಬೆಂಕಿ. ಬೆಂಕಿ ಅಂದ್ರೆ ಬೆಂಕಿ, ಕಾಡಿನಲ್ಲಿ ಬೆಂಕಿ ಇತ್ತು. ಆಗ್ಲೇ ಹೇಳಿದ್ದಾನೆ ಯಾಕೆ ಹುಟ್ಟಿತು ಆ ಬೆಂಕಿ ಅಂತ. ಹನುಮನ ಪದಾಘಾತಕ್ಕೆ ಕಲ್ಲುಗಳಿಗೆ ಡಿಕ್ಕಿ ಹೊಡೆದು ಕಿಡಿ ಹತ್ತಿ ಆ ಕಿಡಿಯಿಂದ ಬೋರ್ಗೆಲ್ಲ ಹತ್ಕೊಂಡು ಆಮೇಲೆ ಕಾಡಿನಲ್ಲಿ ಬೆಂಕಿ ಕಾಣ್ತಿದೆ, ಸಹಜವಾಗಿ ಬರುವಂತಹ ಬೆಂಕಿ. ಆದ್ರೆ ಇಲ್ಲಿ ಹೇಳ್ತಾನೆ ಅದು ಆಂಜನೇಯನಿಗೆ ಎತ್ತಿದ ಆರತಿಯ ಬೆಂಕಿ. ಆರತಿ ಆಯ್ತು, ಧೂಪನೂ ಆಯ್ತು, ಆಗಲೇ ನೋಡಿದ್ದೀವಿ. ಇನ್ನೇನ್ ಬೇಕು? ಸೂರ್ಯ, ಖಗ ಮೃಗಗಳ ಗಲಾಟೆ, ಸೂರ್ಯ ಬಾನ್ ನೆತ್ತಿಯ ಮುಗಿಲ್ ಮತ್ತಮಂ ಕೈಗಳಿಂದೊತ್ತಿ ನೂಂಕಿದನ್. ಎತ್ತರಕ್ಕೆ ಬೆಳಕಿದ್ದಾನೆ, ನೂಂಕಿದ. ಹೀಗೆ ಹೇಳ್ತಾ ಕುಂಭಕಲಿ ಬಂಧಿಸಿದ ನಂಬರಮಂ ಎಳೆದು
ಬೀರುವಂತೆ ಓಲ್. ಆ ಅಂತರಿಕ್ಷ ಅಂತರಂಗಿ, ಅಂತರಿಕ್ಷವೇ ಅಂಗವಾಗಿ ಉಳ್ಳವನು ಅಂಗಿ. ಅವನು ಕುಂಭಕ ಅಂತ ಹೇಳಿದ್ರೆ ಪ್ರಾಣಾಯಾಮ ಮಾಡುವಾಗ ಉಸಿರಂತಾಗ ನಿಲ್ಲಿಸ್ತೀವಲ್ಲ, ಹಾಗೆ ಆವೇಶವನ್ನು ಪಡೆಯೋದಕ್ಕಾಗಿ, ನೆಗೆಯೋದಕ್ಕೆ ಬೇಕಲ್ಲ, ಆ ಶಕ್ತಿಯನ್ನು ಪಡೆಯೋದಕ್ಕಾಗಿ ಒಂದ್ಸರಿ ಉಸಿರು ಕಟ್ಟಂತೆ. ತುಂಬಿದಂ ಪ್ರಾಣಮಂ ದೇಹ ಹೊಟ್ಟೆ ಒಳಕ್ಕೆ, ಅಂಬರವನ್ನೆಳೆದು ಬೀರುವಂತೆ ಮತ್ತು ಅಂತರಿಕ್ಷದ ಭಾಗವೇ ತಾನಾಗುವಂತೆ ಬೆಳೀತಾ ಇರೋದ್ರ ಜೊತೆಗೆ ಅವನ ಅಂತಃಶಕ್ತಿಯನ್ನ ದೇಹಕ್ಕೆ ಆವಾಹನೆ ಮಾಡಿಕೊಳ್ಳುವುದಕ್ಕಾಗಿ ಉಸಿರು ಕಟ್ತಾ ಇದ್ದಾನೆ. ಕವಿ ಮಾಡಿದ ಕಲ್ಪನೆಗಳನ್ನು ಪಟ್ಟಿ ಮಾಡ್ತಾ ಇದ್ದೆ. 9ನೇ ಮಾತು. ಲಂಬಲಾಂಗೂಲಮಂ ಸುರುಳಿ ಬಿಚ್ಚಿದನ್ ಒಗೆದು ಬೀಸಿದನ್. ಲಾಂಗೂಲನ್ನು ಬೆಳೀತಾ ಹೋಯ್ತು. ಇವನ್ ಆಕಾಶದಲ್ಲಿ ಬೆಳೆದ್ರೆ ಅವನ್ ಬಾಲನು ಸುಮಾರಾಗಿ ಒಂದು 4-8 ಮೈಲಿ ಅಷ್ಟು ಉದ್ದ ಆಗ್ಬೇಕಲ್ವಾ. ಅಂದ್ಮೇಲೆ ಆ ಬಾಲವನ್ನ ಸುಮ್ಮನೆ ಇಟ್ಕೊಳ್ಳಕ್ಕಾಗಲ್ಲ. ನೀವು ಆಂಜನೇಯನ ಅಂಗಗಳನ್ನ ಯಾವುದನ್ನೇ ಕಣ್ಣಿನಿಂದ ನೋಡಿ ಅಥವಾ ಕವಿ ಕಾವ್ಯದಲ್ಲಿ ನೋಡಿ, ಬಾಲ ನೆಲದ ಮೇಲೆ ಓಡಾಡ್ತಾ ಇರೋದಿಲ್ಲ, ಅದು ಆಕಾಶದಲ್ಲಿ ಆಟ ಆಡ್ಕೊತಾ ಇರುತ್ತೆ. ಸಹಜ ಪ್ರಕೃತಿ ಅದು. ಆದ್ರೆ ಕವಿ ಇಲ್ಲಿ ಕಲ್ಪನೆ ಮಾಡ್ತಾನೆ, ಆಕಾಶದಲ್ಲಿರುವ ನಕ್ಷತ್ರಗಳನ್ನ ಗುಡ್ಸಿ ಕ್ಲೀನ್ ಮಾಡ್ತಾ ಇದೆ. ಲಂಬಲಾಂಗುಲ ಸುರುಳಿ ಬಿಚ್ಚಿದನ್ ಒಗೆದನ್. ಗಗನವನ್ ಅಳೆಯ ವಿಶ್ವಶಿಲ್ಪಿತಾಂ ಬಿಚ್ಚಿ ಬೀಸಿದ ಮಾನಸೂತ್ರವೆಂಬಂತೆ ಬೋಲ್. ಶಿಲ್ಪಿ ಬಡಗಿ ಏನಾದರೂ ಕೆಲಸ ಮಾಡುವಾಗ ತನ್ನ ಟೇಬಲ್ ಅಳತೆ ಮಾಡ್ಕೊತಾನೆ, ಎಲ್ಲಿಗೆ ಗುರ್ತು ಮಾಡ್ಕೊತಾನೆ, ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ತೂಕ ಮಾಡಬೇಕು ಅಂತ ಹೇಳಿ. ಹಾಗೆ ಆಂಜನೇಯ ಆಕಾಶದ ಉದ್ದಕ್ಕೆ ಲಾಂಗೂಲವನ್ನ ಹರಡಿದ್ದು ಬಡಗಿ ಟೇಪಿಲ್ ಅಳತೆ ಮಾಡಿದಾಗೆ ಅಂತೇಳಿ ಕವಿ ಕಲ್ಪನೆ. ಗಗನವನ್ನು ಅಳೆಯ ವಿಶ್ವಶಿಲ್ಪಿತ ಬಿಚ್ಚಿ ಬೀಸಿದ ಮಾನಸೂತ, ಮಾನ ಅಳತೆಯ ಸೂತ್ರವೆಂಬಂತೆ ಬೋಲ್ ಮುಂಪೇಲ್ವನೇನ್ ಆ ಅಭೌತಮಂ. ಎಲ್ಲ ಕೊಡ್ತಾ ಇರೋದು ಈ ಲೋಕಕ್ಕೆ ಮೀರಿದ ಅತೀಂದ್ರಿಯವಾದ ಅಪ್ರಾಕೃತವಾದ ಚಿತ್ರವನ್ನ ಮನಸ್ಸಿಗೆ ತಂದ್ಕೊಡೋದಕ್ಕೆ ನಮಗೆ ಸಾಧ್ಯವಾಗಿದೆ ಅಂತ ಹೇಳಿ ಕವಿ ಹೇಳುವಾಗಲೂ ಕಣ್ಣು ಮುಚ್ಕೊಂಡು ಎಲ್ಲೋ ನೋಡ್ತಿದ್ದಾನೆ. ಈ ಲೋಕದಲ್ಲಿ ಅವನಿಲ್ಲ ಬ್ರಹ್ಮಚರ್ಯದ ಈ ಸಂಗತಿಯನ್ನ ಅನುಭವಿಸ್ತಾ ಇದ್ದಾನೆ. ಪೃಥ್ವಿಯ ಆಕರ್ಷಣ ಶಕ್ತಿ ಗತಿಸಲಿಕ್ಕೆ ಬಾಂಧಳಕ್ಕೆ ಪಿಳಿದ ಪುಸ್ತುಲಾಚಲದ ಕೂಟದಂತೆ. ಪೃಥುಲ ಅಂದರೆ ಅಗಲ ದೊಡ್ಡ. ಭೂಮಿಯ ಆಕರ್ಷಣ ಶಕ್ತಿಯನ್ನು ಕಳ್ಕೊಂಡು ಹುಟ್ಟಕ್ಕೆ ಹಾರ್ಬೇಕಲ್ಲ, ಆ ಚಿತ್ರವನ್ನು ಕಲ್ಪಿಸ್ಕೊತಾನೆ ಈ ಕಾಲದ ರಾಮಾಯಣದಿಂದ. ಪೃಥ್ವಿಯ ಆಕರ್ಷಣ ಶಕ್ತಿ ಗತಿಸಲಿಕ್ಕೆ ಹೋಗಿಸಿಕೊಳ್ಳಲು ಬಾಂಧಳಕ್ಕೆ ಸೆಳೆಯುವ ಪೃಥಿಲಾಚಲದ ದೊಡ್ಡದಾದ ಒಂದು ಬಂಡೆಗಳ ಕೂಟದಂದದೊಳಗೆ ಏರ್ತ ಆಂಜನೇಯನ್ ಮಹಾರೂಪ ಭಯಂಕರ ವಿಪುಲ ಪರ್ವತಂ. ದೇಹವೆಂಬ ಪರ್ವತ ದೊಡ್ಡದಾಗಿ ಬೆಳೀತಾ ಶಕ್ತಿಯನ್ನು ಆಹ್ವಾನ ಮಾಡಿಕೊಂಡು ಏಕಕಾಲದಲ್ಲಿ ಭೂಮಿಯ ಆಕರ್ಷಣೆಯನ್ನು ಕಳ್ಕೊಂಡು ಆಕಾಶ ಸಿಡಿಯೋದಕ್ಕೋಸ್ಕರ ಈಗ ಅಷ್ಟು ಜೋರಾಗಿ ನೆಲಕ್ಕೆ ಬಡಿತಾನೆ ಅನ್ನೋ ಮಾತನ್ನು ಹೇಳ್ತಾನೆ. ಅದು ಹಿನ್ನೆಲೆಯಾಗಿ ಆಂಜನೇಯನ ನೆಗೆತಕ್ಕೆ ಅವನ ಪ್ರಯತ್ನವನ್ನ ಕವಿ ಚಿತ್ರಿಸಿದ್ದಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ತುಂಬಾ ಚೆನ್ನಾಗಿದೆ. ಕವಿ ಆಂಜನೇಯ ಹಾಡ್ತಾ ಹೋದಾಗ ಬೆಟ್ಟದ ದೊಡ್ಡ ದೊಡ್ಡ ಮರಗಳು ಕೂಡ ಅವನ ಜೊತೆನೆ ಫಾಲೋ ಮಾಡ್ದು ಅಂತ. ಅಂದ್ರೆ ಯಜಮಾನ್ ಜೊತೆ ಪಿಕ್ನಿಕ್ ಹೋಗೋಕೆ ಬಂದವರು ಹೋಗ್ತಾರ ಅಲ್ಲ, ಆ ಮರಗಿಡ ಬಳ್ಳಿಗಳು ಓಡುವ ಆಂಜನೇಯನ ಜೊತೆಯಲ್ಲಿ ಬೀಸುವ ಗಾಳಿಗೆ ಮುರ್ಕೊಂಡು ಬಂತು ಅಂತ. ಅವನ್ನ ವಾಯು ವೇಗಕ್ಕಾಗಿ ಕೊಟ್ಟಂತಹ ರಚನೆ ಕುವೆಂಪು ತಗೊಂಡಿದ್ದಾರಲ್ವ ನೋಡ್ತೀವಿ. ಹೋಹನಂಟನನ್ ಅನಿತು ದೂರಕ್ಕೆ ಕಳುಹಿ ಬರವು ಅವರನ್ನು ಮೆರವ ಮಂದಿಯನ್ನೇ. 15 ತಗೊಂಡಿದ್ದಾರೆ. ಅತಿಥಿ
ವಾಪಸ್ ಹೋಗ್ತಾ ಇರುವಾಗ ಒಂದು ದಾರಿ ಒಳಗೆ ಒಂದು ನೀರು ಹೊಳೆ ಹೋಗಿರೋವರಿಗೆ ಮನೆಯವರು ಕಳಿಸ್ಬಿಡೋದು ಹಿಂದಿನಿಂದ ಬಂದಂತಹ ಒಂದು ನೋಡಿ. ಹಾಗೆ ಆಂಜನೇಯ ಈಗ ಯಾವುದೋ ಊರಿಗಾಗಿ ನಮ್ಮ ಪರವಾಗಿ ಹೊರಟಿರೋದ್ರಿಂದ ಅವನ ಬಂಧು ಬಾಂಧವರೆಲ್ಲರೂ ಕೂಡ ಸ್ವಲ್ಪ ದೂರ ಆಂಜನೇಯನ ಹಿಂದೆ ಹೋದ ಹಾಗೆ ಮರ ಗಿಡ ಬಳ್ಳಿಗಳು ಆರಿದವು. ಇವಿಷ್ಟು ಸೆಂಟರ್ಗೆ ಗಂಟ ಅಂತ ದೂರ ಸ್ವಲ್ಪ ಹತ್ತಿರದಲ್ಲೇ ಅವ್ರು ನಿಂತ್ಕೊಂಡ್ರೆ ಬರುತ್ತಲ್ಲಿ ಮರಗಳು ಬಂತು ಅಂತ. ಮರ ಬಂದದ್ದು ಹೋಗುವ ಗಾಳಿಯ ಒತ್ತಡಕ್ಕೆ ಕಿತ್ತಂತ ಅನ್ನೋದು ಸಹಜ. ಆ ಸಹಜ ಕ್ರಿಯೆಗೆ ಇವನು ಹೇಳೋದು ಆ ನೆಂಟ ಕಳಿಸ್ಕೊಂಡು ಬಂದ್ರಲ್ಲ ಹಾಗೆ ಗಂಟ ದೂರ. ಮತ್ತೆ ಮಂಬುದಿಗೆ ಗಮನ ಕೆಟ್ಟೊಳಿದವು. ಕವಿ ಕಲ್ಪನೆಯ ಕೂಳೆ ಕವಿ ತನ್ನ ಮರೆಯುವಂಗಿಲ್ಲ. ಕವಿ ಕಲ್ಪನೆಯ ಕೂಳೆ ಏರಲೆಳಸಿಯುಂ ಏರಲಾರದ ವಿಮರ್ಶಕನ ಕಾವ್ಯ ಕಾಣ್ಮೆಯಿಲ್ಲದ ಬರಿಯ ಜಾಣ್ಮೆಯೋದು. ಈ ಭವ್ಯಾತಿ ಭವ್ಯವಾದ ಕಲ್ಪನೆ ಕವಿ ಕೊಡ್ತಾನೆ. ಅದನ್ನು ವಿಮರ್ಶೆ ಮಾಡಕ್ ಹೋದ್ರೆ ಮಣ್ಣು ತಿಂತಾನೆ. ಯಾಕೆಂದ್ರೆ ನಾನೇರು ಎತ್ತರಕ್ಕೆ ನೀನೇರಬಲ್ಲೆಯ ಅಂತ ಅವರ ಕೇಳ್ಕೊಂಡಿದ್ದಾರೆ ಒಂದ್ ಕಡೆ. ಈ ಅದ್ಭುತವಾದ ಕಲ್ಪನೆಯ ಯಾವುದೋ ಒಂದು ಹಂತಕ್ಕೆ ನಾನು ಏರಿದ್ದೀನಲ್ಲ ವಿಮರ್ಶಕ, ನನ್ನ ಲೆವೆಲ್ಗೆ ಬಂದು ವಿಮರ್ಶೆ ಮಾಡ್ಬೇಕು. ಈ ಕಾಣಿಕೆ ನಿನ್ಗಿದೆಯಾ? ರನ್ನಕವಿ ಹೇಳ್ತಾನೆ, ಈ ಕೃತಿಯನ್ನ ವಿಮರ್ಶೆ ಮಾಡೋರಿಗೆ ಎಂಟರ್ತೆಯೇ ಗಣಪತಿಯ ಪ್ರಣಾರತ್ನಮಂ ರನ್ನನ ಕೃತಿ ರತ್ನಮಂ ಪರಿಕೃಪಂಗೆ ಎಂಟರ್ತೆಯೇ ಬಂಡೇರಿಗಳು ಎಂಟಬೇಕು ಅಂತಾನೆ. ಅದೇ ಕುವೆಂಪು ಹೇಳ್ತಾರೆ, ನನ್ನ ಕಾವ್ಯವನ್ನು ವಿಮರ್ಶೆ ಮಾಡು ವಿಮರ್ಶಕರಿಗೆ ಎಂಟಲ್ಲ ಎಷ್ಟೇ ಇದ್ರು ನಷ್ಟ ಮಾಡೋಕ್ ಸಾಧ್ಯನೇ ಇಲ್ಲ. ಯಾಕೆ? ನಾನೇರ ಎತ್ತರಕ್ಕೆ ನೀನೇರಬಲ್ಲೆಯ. ಆದ್ದರಿಂದ ಇಷ್ಟು ಕೆಟ್ಟಾಗಿ ಬೈಬೋದು. ಕಾಣಿಕೆ ಇಲ್ಲದ ಬರಿಯ ಜಾಣ್ಮೆ ಆಗ್ತದೆ ಹಾಗೆ ವಿಮರ್ಶೆ ಮಾಡೋದು. ತನ ಮಮ್ಮರುತ್ತು ತನಗೊರ್ಪಿಸುತ್ತೆ ರಾಮದೂತನ ಮೈಯ ನಪ್ಪುತ್ತೆ ಅಂಟುತ್ತೆ ನಭೋಯೋ ಯಾತ್ರಿಗಳಾದ ವೈ. ಬಂದಂತಹ ಆ ನೆಂಟರು ಅಂದ್ರೆ ಮರಗಿಡ ಬಳಿಗಳು ಹಾರುವಂತಹ ಹನುಮನ್ ಶಕ್ತಿಗೆ ತಮ್ಮ ಶಕ್ತಿಯನ್ನ ಅಂಟಿಸಿ ಬಹುದೂರ ಹಾರೋದಕ್ಕೆ ಬೇಕಾಗುವಂತಹ ಸಾಹಸವನ್ನ ದಾನ ಮಾಡ್ತಾ ಇದೆ ಅನ್ನೋ ಕಲ್ಪನೆ ಮಾಡ್ತಾರೆ. ತನ್ನ ಮರುತ್ತನ ತನುಗೆ ಅರ್ಪಿಸುತ್ತೆ. ರಾಮದೂತನ ಮೈಯ ನಪ್ಪುತ್ತ ಅಂಟುತ್ತೆ ನಭೋ ಯಾತ್ರೆಗಳಾದುವೈ ಮರಗಿಡ ಬಳ್ಳಿಗಳು. ಹೀಗೆ ಇನ್ನು ಕಾಲ್ ಬಿಟ್ಟಿಲ್ಲ, ಕಿಲೋಮೀಟರ್ ಹೋಗಿಲ್ಲ. ಆದ್ರೆ ನಮ್ಮ ಮನಸ್ಸು ಅದಕ್ಕೆ ಸಿದ್ಧ ಆಗ್ತಾ ಇದೆ. ಕವಿ ಸಿದ್ಧ ಮಾಡ್ತಾ ಇದ್ದಾನೆ. ನೋಡ್ಪ ನೋಟ ಅಡರಿ ಬರುತ್ತ ಕಿರಿದಾಗಿ ತೋರಿ ಹಾಡ್ತಾ ಮಾನುಷಮಾಗಿ ಮೇಲಕ್ಕೇರಿ ಹಕ್ಕಿ ರೂಪಂ ಬಿಟ್ಟು ಹೋಗಿ ಚುಕ್ಕಿಯುವಲ್ಲಾಗಿ ನೋಡ್ತಾ ಇರೋ ನಾವು ನೋಡ್ತಾ ಇದ್ದ ಹಾಗೇನೆ ಕಂದಾಗ್ತಾ ಒಂದ್ ಚಿಕ್ಕ ಹಕ್ಕಿಯಾಗಿ ಬೆಟ್ಟದಷ್ಟು ದೊಡ್ಡ ಆಂಜನೇಯ ಲೋಲಂತಾಗಿ ಕೊನೆಗೆ ನೀಲ ವ್ಯೋಮ ತನುವಾದನೆಂಬಂತೆ ಆಹಾ ವಾಯುಜಂ ಗೋಚರಾತೀತನಾಗಲ್ ಹೀಗೆ ಕಾಣದೇ ಇರೋ ಅಷ್ಟು ಸಣ್ಣಗಾದ ಮಾಯವಾಗೋದ ನೋಡ್ತವ್ರವ್ರಿಗೆ ಏನು ಕಂಟಲ್ಲ ಅಷ್ಟು ಎತ್ತರಕ್ಕೆ ಹಾರಿದ್ದಾನೆ. ನೋಡುವ ಕಣ್ ಸೋತಿತು ಹಿಮ್ಮೆತ್ತಿ ನೋಡಿದರೋರ್ವರೋರ್ವ ಮಂಗಗಳು ಒಬ್ಬರನ್ನೊಬ್ರು ನೋಡ್ಕೊಂಡಿದ್ದಾರೆ. ಆಯ್ತಲ್ಲ ಇನ್ನು ಹೋಗೋಣ ಅಂತ ವಾಪಸ್ ಹೋಗಂಗಿಲ್ಲ, ನಾನು ಬರೋವರೆಗೂ ನೀವು ತಂದ್ರೆ ಕಾಯ್ತಾ ಇರ್ಬೇಕು ಅಂತ ಆಂಜನೇಯ ಬೇಡ್ಕೊಂಡಿದ್ದಾನೆ. ನಿಮ್ಮ ಆತ್ಮಶಕ್ತಿಯಿಂದ ನನಗೆ ಲಂಘನ ಮಾಡೋದಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಬೇಡ್ಕೊಂಡಿದ್ದಾನೆ. ಮುಖ ನೋಡ್ತಾ ಇದ್ದಾರೆ. ಹೊಸ ಪರಿಚಯ ಅನ್ನೋ ನೋಡ್ತಿದ್ದಾರಂತೆ. ಅದು ಎಲ್ರಿಗೂ ಅಷ್ಟು ಗಾಬರಿ ಆಗಿದೆ, ಹೆಂಗ್ ಆಗ್ಬಿಟ್ಟು ನಾವು ನೋಡೋದು ಅಂತ. ಮಹತ್ ವ್ಯಕ್ತಿ ಸನ್ನಿಧಿಯೋ ಮಹತ್ ಕಾವ್ಯ ಪರಿಚಯವೋ ಹೊಸ ಕಾವ್ಯವರ ಸೌಂದರ್ಯವನ್ನು ನೋಡುವುದಕ್ಕೂ ಕೂಡ ಹೇಗೆ ಗಾಬರಿ ಆಗ್ತದೋ ಹಾಗೆ ಆಂಜನೇಯನ್ ನೋಡಿ ಕೆಳಗೆ ಗಾಬರಿ ಆಯ್ತು ಅಂತ ತನ್ನ ರಾಮಾಯಣ ದರ್ಶನಕ್ಕೆ ಒಂದು ಒಳ್ಳೆಯ ಪರಿಚಯದ ನುಡಿಯನ್ನ ಕೊಡಿಸಿದ್ರೆ ಹೇಗಿತ್ತು ಅಂದ್ರೆ ಮಹಾರುದ್ರವೀನ ಮಹತ್ಗಾನದ ಅನುಭವವು ಜಗತ್ತಿನಲ್ಲಿ ಇಲ್ಲೇ ಇರುವಂತಹ ಒಂದು ಮಹಾವೀಣ.
ಅದರ ಮಧುರವಾದ ಗಾಯನದ ಅನುಭವವನ್ನು ಪಡೆದ ರಸಜ್ಞನಾದಂತಹ ಗಾಯಕನು ಪಡುವ ಆನಂದದಂತೆ ಮನಸ್ಸು ಉನ್ನತ ಸ್ಥಿತಿಗೆ ಇರುವಂತೆ ವಂದನೆಯ ಹಾರಿದ ಅನುಭವ ಕಂಡ ಮಂಗಗಳ ಕವಿಗಳ ಎಲ್ಲರ ಮನಸ್ಸಿನ ಸಂತೋಷದ ಸ್ಥಿತಿಯನ್ನ ಕವಿ ಹೋಲಿಕೆ ಕೊಡ್ತಾನೆ. ರುದ್ರವೀಣ ಮಹಾವಾನರ ವನದಿನಂಗನವು ಹತ್ತಿದರೋ ಛೇದನೇನ್ ಪುನಃಗಳನ್ನು ವಹಿಸಲೇ ರಸಸ್ನಾತ ಚೇತನಕ್ಕೆ. ಈ ಎಲ್ಲ ಮಂಗಗಳು ಕೂಡ 1, 2, 3, 4, 10 ಯೋಜನೆ ಹಾರಬಲ್ಲವು. 100 ಯೋಜನೆ ಹಾರಕ್ಕೆ ಯಾರಿಗೂ ಆಗದೆ ಇರ್ಬೋದು. ಆದರೆ ವಾಲಿಪುತ್ರ ಹೇಳಿದ್ದಾನೆ, ನಾನು ಹೋಗ್ಬಲ್ಲೆ ವಾಪಸ್ ಬರೋಕ್ಕಾಗಲ್ಲ ಅಂತ. ಈ ಒಂದೊಂದು ಮಂಗಗಳು ಕೂಡ ಹಾಗೆ 16 ಯೋಜನೆ ಹಾರೋ ಸಾಮರ್ಥ್ಯ ಹೊಂದಿರೋದಾದರೆ ಆಂಜನೇಯನ ರಂಗನವನ್ನು ಕಂಡಾಗ ಅವರಿಗೆ ಮೈ ರೋಮಾಂಚನವಾಗಲಿ ಆ ಹಾಡುವಿಕೆಯ ಅದ್ಭುತವನ್ನು ಅನುಭವಿಸೋದಕ್ಕಾಗಲಿ ಸಾಧ್ಯವಾಗ್ತದೆ ಎನ್ನುವುದು ಕವಿಯ ಕಲ್ಪನೆ. ಇದರಿಂದಲೇ ರಸಸ್ನಾತ ಚೇತನಕ್ಕೆ ಪುನರ್ಜನ್ಮ. ಎಷ್ಟು ಒಳ್ಳೆ ಪದ! ರಸ ಅನುಭವ, ಆನಂದ. ಅದರಿಂದ ಆನಂದದ ನೀರಿನಿಂದ ಸ್ನಾನ ಮಾಡುವ ಚೈತನ್ಯ ಅಂದ್ರೆ ಆ ಆಂಜನೇಯನ ಹಾಡುವಿಕೆಯ ಭವ್ಯತೆಯನ್ನು ಅನುಭವಿಸುತ್ತಿರುವ ಕವಿಗಳ ಮನಸ್ಸಿನ ಸ್ಥಿತಿ ರಸಸ್ನಾತ ಚೇತನ. ಬಹಳ ಚೆನ್ನಾಗಿ ನೋಡ್ತಾ ಇದ್ದಾರೆ. ನೋಡಕ್ಕೆ ಕಾಣ್ತಾ ಇಲ್ಲ. ಇನ್ನೇನಿದ್ರು ಆಂಜನೇಯ ಎಲ್ಲಿ ಹೋದ ಅನ್ನೋದನ್ನ ಅಷ್ಟೇ ಕೇಳ್ಬೇಕಷ್ಟೇನೆ. 165 ಗರ್ಜಿಸಿತು ಘೋರಾನಿಲನ್ ಮರುತ್ತುತನೊಡಲ ತೊಡೆಯನೇನ್ ತೋಳ್ಗಳ ಮೊದಲ ಕಣ್ಣ ಇಕ್ಕಟ್ಟಿನೋಳ್ ದಾಳಿಟ್ಟು. ಇವನು ಎಷ್ಟು ಜೋರಾಗಿ ಹಾಡ್ತಾನೋ ಅಷ್ಟೇ ಜೋರಾಗಿ ಗಾಳಿಯ ತಲೆಯ ಒತ್ತಡಕ್ಕಿರ್ತಾನೆ. ಇವನು 100 ಮೈಲಿ ವೇಗದಲ್ಲಿ ಹೋಗಿದ್ರೆ ಆ ಎದುರುಗಡೆ ಗಾಳಿಯೂ ಕೂಡ ಅಷ್ಟೇ ವೇಗದಲ್ಲಿ ಇವನು ಬಡಿಯುತ್ತಾದ್ರಿಂದ ಇವನ ಕೈಗಳ, ಕಂಕಳುಗಳ, ತೊಡೆಗಳ ಸಂಧಿಯಿಂದ ಹೋಗುವ ಗಾಳಿಯ ಅನುಭವವನ್ನು ಹೇಳ್ತಾನೆ. ಕಣಿಯ ಇಕ್ಕಟ್ಟಿನಲ್ಲಿ ದಾಳಿಟ್ಟು ಕೋಪ ಬಾತದಂತೆ. ಆ ಮುಗಿಲ್ ಇನ ಮರೀಚಿಯ ವರ್ಣ 183. ಆ ಮುಗಿಲ್ ಮೂಡಲ್ ಮತ್ತು ಆಕಾಶ ಇನ ಮರೀಚಿಯ ವರ್ಣತಂತ್ರದಲ್ಲಿ, ಇನ ಅಂದ್ರೆ ಸೂರ್ಯನ ಬಣ್ಣ ಬಣ್ಣದ ಕಿರಣಗಳಿಂದ ಅದು ಬಿದ್ದಂತಹ ಬೆಳುಪಾದ ಮೋಡಗಳು ಇಂದ್ರಚಾಪದಂತೆ ಕಾಣುತ್ತದೆ. ಇಂದ್ರಚಾಪ ಅಂದ್ರೆ 7 ಬಣ್ಣಗಳಿಂದ ಮಿಂಚುವ ಕಾಮನ ಬಿಲ್ಲು. ಆ ಮುಗಿಲ್ ಇನ ರೀತಿಯ ವರ್ಣತಂತ್ರ ಇಂದ್ರಚಾಪದ ಮಂಜುರಾಗದೆ ರಂಜಿಸುತ್ತೆ ಸಿಂಗರಿಸಿತು ಯಶ ಪರಿವೇಶದೋಲ್ ವಾಯುಜನ ರೋಮಾಂಗಮಂ. ಕಲ್ಪನೆಗೆ ಕ್ಷಣಕ್ಕೆ ಒಂದೊಂದು ಪ್ರತಿಮೆಯನ್ನು ಕೊಡ್ತಾ ಹೋಗ್ತಾರೆ. ಅವ್ರ ಕಲ್ಪನೆಗೆ ಉಲ್ಟಾಪ ಇಲ್ಲ. ಸುಂದರವಾದ ಹಾರುವ ಆಂಜನೇಯನ ಸುತ್ತ ಈ ಮೋಡದ ಒಳಗೆ ಅವನು ಹೋದಾಗ ಇದು 7 ಬಣ್ಣದಲ್ಲಿ ಮಿಂಚ ಇರುವಾಗ ಆ ಮೋಡದಲ್ಲಿ ಇವನು ಹೋದಾಗ ಆಂಜನೇಯಗೊಂದು 7 ಬಣ್ಣದ ಪರಿವೇಶ ಸುತ್ತುಗಟ್ಟುವಿಕೆ ಕಾಣ್ತಾ ಇದೆ. ಆಂಜನೇಯ ಒಂದಲ್ಲ, ಅವನು 7 ಬಣ್ಣಗಳಿಂದ ಮಿಂಚುವ ಒಂದು ಕಿವಿ ಹಾಕಿದ್ದಾನೆ. ಇಂದ್ರಚಾಪದ ಮಂಜುರಾಗದ ರಂಜಿಸಿ ಯಶ ಪರಿವೇಶದೋಳು ಆ ಶೌರ್ಯ ಸಾಹಸಗಳ ಕೀರ್ತಿ, ಆ ಕೀರ್ತಿಯ ಪರಿವೇಶ ಸುತ್ತುಗಟ್ಟುವಿಕೆ ವಾಯುಜನ ರೋಮಾಂಗಮಂ. ರೋಮ ಸಹಿತ ಕೂಡಿದ ಅಂಗವನ್ನು ಹೊಲಿಸ್ತಾರೆ. ಮಿಂಚಾ ಇದೆ, ಕಣಿ ಕಾಣಲ್ಲ ಅಂತ ಆಗ್ಲೇ ಹೇಳಿದ್ದಾರೆ. ಇದು ಬಣ್ಣಿಸ್ತಾ ಇದ್ದಾರೆ. ಅಂದ್ರೆ ನಮಗೂ ನಿಮಗೂ ಕಾಣಲ್ಲ, ಕುವೆಂಪು ಕಾಣುತ್ತೆ. ಈ ಕಲ್ಪನೆ ಕಂಡಂತಹ ಭವ್ಯ ದೃಶ್ಯವನ್ನ ನಮಗೂ ಫೋಟೋ ಕೊಡ್ತಾ ಇದ್ದಾರೆ. ಬರ್ತಾ ಇರುವಾಗ ಈ ರಮಣೀಯವಾದ ನಭಸಾಗರ ಕ್ಷೋಭೆ ಹತ್ತಿರಕ್ಕೆ ಬರ್ತಾ ಇರುವಾಗ, ನಭವೆಂಬ ಸಾಗರ ಅದರ ಕ್ಷೋಭೆ ಮೊದಲಿಗೆ ಹತ್ತಿರ ಹೊಂದಿರುವಂತಹ ಆಂಜನೇಯ ಕಂಡನಾಶ್ಚರ್ಯಮಂ. ಏನು ಸಮುದ್ರದ ನಡುವಿನಿಂದ ಒಂದು ದೊಡ್ಡ ಪರ್ವತ ಉದ್ಭವವಾಗಿ ಬಂದ್ಬಿಟ್ಟು ಆಂಜನೇಯನ ಹಾರಕ್ಕೆ ನಡಿಗೆಗೆ ತಡೆ ಬಂತು. ಸಮುದ್ರದೊಳಗೆ ಯಾಕಿರ್ಬೇಕು, ಮೇಲಕ್ಕೆ ಯಾಕಿರ್ಬೇಕು,
ಮೂಲದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಬೆಟ್ಟಗಳಿಗೆ ರೆಕ್ಕೆ ಇಟ್ಟು ಎಲ್ಲೆಲ್ಲೋ ಹಾರ್ತಾ ಅಲ್ಲೆಲ್ಲೋ ಕೂತ್ಕೊಂಡು ಯಾರ ಮೇಲೋ ಕೂತು ಅಪ್ಪಚ್ಚಿ ಮಾಡಿ ನಗರಗಳೇ ಕಂಪಿಸಿ ನಾಶವಾಗುವ ಸ್ಥಿತಿ ಬಂದಾಗ ದೇವರಾಜ ತನ್ನ ವಜ್ರಾಯುಧದಿಂದ ಎಲ್ಲ ಪರ್ವತಗಳ ರೆಕ್ಕೆಯನ್ನು ಕತ್ತರಿಸಿದಂತೆ. ಆಗ ಅವನ ಕಣ್ ತಪ್ಪಿಸಿ ಒಂದು ಪರ್ವತ ಈ ಸಮುದ್ರದಲ್ಲಿ ಅಡ್ಕೊಂಡಿದೆ. ಅದರ ಹೆಸರು ಮೈನಾಕ ಅಂತ. ಆ ಮೈನಾಕ ಈಗ ಹಾರ್ತಾ ಇರೋ ಆಂಜನೇಯನಿಗೆ ಒಂದು ಪುಟ ಕಾಲಿಟ್ಟು ಹಾರೋದಕ್ಕೆ ಅನುಕೂಲ ಆಗೋ ಹಾಗೆ ರೆಸ್ಟ್ ಆಗಿ ತನ್ನ ನೆತ್ತಿಯನ್ನ ಅವನ ಕಾಲಡಿಟ್ಟಿರ್ತಾನೆ. ವೈರಿ ಎಂದೆನುತೆ ವಕ್ಷ ತಾಳನ ವಜ್ರದಿಂದಿಕ್ಕೆ. ಅವನಿಗೇನು ಗೊತ್ತು, ನನಗೋಸ್ಕರ ಬಂದಿದ್ದಾರೆ, ಕಾಯ್ತಾ ಇದ್ದಾರೆ, ನನಗೆ ಕಾಫಿ ಕೊಟ್ಟು ರೆಸ್ಟ್ ತಕೊಂಡು ಮುಂದಕ್ಕೆ ಹೋಗಿ ಅಂತ ಹೇಳಕ್ ಬಂದಿದ್ದಾರೆ ನನ್ನ ಫ್ರೆಂಡು ಅಂತ ಅವನಿಗೇನು ಗೊತ್ತು. ಇದೇನು ಅಡ್ವಂತಲ್ಲ ಅಂತ ಹೇಳಿ ತೆಗೆದು ಆ ದೊಡ್ಡ ಪರ್ವತವನ್ನ ಕಾಲಿನಿಂದ ಒಂದ್ಸರಿ ಆಘಾತ ಮಾಡಿದಾಗ ಗಿರಿರೂಪಿ ಮೈನಾಕನ ವೈರಿ ಎಂದನುತೆ ವಕ್ಷ ತಾಳನ ವಜ್ರದಿಂದಿಕ್ಕೆ ಮುಳುಗಿಟ್ಟಿಗೆ ಕತ್ತರಿಸಿ ಮರಳಿ ಮೇಲೆದ್ದು ಮೊಗದೋರಿ ಕೈ ಮುಗಿದು ಕರದನ್ನ ಪೋನಮಂ. ಮೈನಾಕ ಮುಳುಗಿ ಎತ್ತು ಕೈ ಮುಗಿದು, ಅಯ್ಯ ನಿನ್ ಫ್ರೆಂಡ್ ಕಣ, ಯಾಕೆ ಕೋಪ ಮಾಡ್ಬೇಡ. ಇಂದ್ರ ಕೋಪದ ಬಿರುಬಿನಿಂದ ಎನ್ನನ್ನು ಉಳುಹಿದನ್ನಿನ್ನಯ್ಯನಂದು. ನನ್ನನ್ನ ಪಕ್ಕಗಳನ್ನೆಲ್ಲ ಕತ್ತರಿಸಿ ಎಲ್ಲ ಪರ್ವತಗಳನ್ನ ರೆಕ್ಕೆಗಳನ್ನ ನಾಶ ಮಾಡ್ತಾ ಇರ್ಬೇಕಾದ್ರೆ ಇಂದ್ರ ನಿನ್ನ ತಂದೆ ವಾಯು ನನ್ನನ್ನು ರಕ್ಷಿಸಿ ಇಲ್ಲಿ ಹೋಗಿ ಮುಳುಕು ಅಂತ ಹೇಳಿ ಇಲ್ಲಿ ಮುಳುಗೋದಕ್ಕೆ ಆಶ್ರಯ ಕೊಟ್ಟವನು. ಆ ವಾಯುಪುತ್ರನಾದ ನಿನಗೆ ಇಷ್ಟು ಸೇವೆ ಮಾಡೋ ಅವಕಾಶ ಸಿಕ್ಕಿದಕ್ಕೆ ನಮ್ಮ ಅಜ್ಜಿ ಪುಣ್ಯ ಅಂತ ತಿಳ್ಕೊಂಡಿದ್ದೀನಿ. ಬಾ, ಆಹ್ವಾನ ಕೊಡ್ತಾ ಇದ್ದೇನೆ, ಬಂದು ಹೋಗು ನಮ್ಮ ಮನೆಗೆ. ಸ್ವಲ್ಪ ನಾಳು ಹಸಿವು ನೀರಡಿಕೆಯನ್ನ ನೀಗಿಸ್ಕೋ, ದಣಿವಾರಿಸ್ಕೋ, ನಿನ್ನ ದೌತ್ಯವನ್ನು ಅರಿತಿರುವೆನು. ಅನಿತಂ ಸಮಿತ್ರನಿಂದ ಸಮುದ್ರಕ್ಕೆ ಪ್ರಾರ್ಥನೆ ಮಾಡಿ ದೊಡ್ಡ ಸೇತುವೆಯನ್ನು ಕಟ್ಟುವಾಗ ಪೂಜೆ ಮಾಡಿದ್ದಾರಲ್ಲ, ಆ ಸಮುದ್ರದಿಂದ ಈ ಸುದ್ದಿಯನ್ನು ನಾನು ತಿಳ್ಕೊಂಡಿದ್ದೇನೆ, ನಿನ್ನ ಬರುವನ್ನ ಕಾಯ್ತಾ ಇದ್ದಾನೆ, ದೊಡ್ಡ ಅತಿಥಿಯಾಗಿ ಬಂದಿದ್ದೀಯೇ, ನನ್ನ ಪುಣ್ಯ ನಿನ್ನನ್ನಾಧರಿಸಿ ಬಾ ಬಾ. ಮೈನಾಕ ನಮ್ಮನ್ನಿಸುತ್ತೆ ಹಿಂತಿರುಗಿ ಬರ್ಪಾಗಳ ಆತಿಥ್ಯಮಂ ಕೊಳ್ಬ. ಕೆಳೆವಾದನರುಹಿ ಕೆಳೆವಾದ ಸ್ನೇಹದ ಮಾತು. ಹೋ ಬರ್ತೀನಿ, ಆದ್ರೆ ಅರ್ಜೆಂಟ್ ಹೋಗ್ಬೇಕಾಗಿದೆ. ಸೀತೆಯನ್ನು ಕಂಡು ಉಂಗುರ ಕೊಡೋವರೆಗೂ ಅವನ ಮನಸ್ಸು ಅನುಭವಿಸ್ತಾ ಇದೆ. ಹೊರಡ್ಬೇಕು, ಆದಷ್ಟು ಬೇಗ ಮುಟ್ಬೇಕು, ಕರ್ತವ್ಯ ಮುಖ್ಯ. ಅದಕ್ಕಾಗಿ 1 ಕಪ್ ಟೀ ಕುಡ್ಕೊಂಡು ಹೋಗು ಅಂದ್ರೆ, ಇಲ್ಲ ಬರುವಾಗ ನಾನು 1 ಗಂಟೆ ಬೇಕಾದ್ರೆ ಹೋಗ್ತೀನಿ, ಈಗ ನನಗೆ ವಿಶ್ರಾಂತಿಯೂ ಬೇಡ, ನೀರು ಬೇಡ, ಆತಿಥ್ಯ ಬೇಡ, ನಾನು ಹೋಗಿ ಬರ್ತೀನಿ ಅಂತೇಳಿ ಸ್ವಾಮಿ ಕಾರ್ಯಂ ಕುರಿತ ಗಂತವ್ಯಕ್ಕೆ ಒಳ್ಳೆ ಪದಗಳು. ಗಂತವ್ಯ ಅಂದ್ರೆ ಮುಟ್ಟಬೇಕಾದ ಗುರಿಯ ಕೊನೆ, ಹೋಗಬೇಕಾದ ಜಾಗ ಸ್ವಾಮಿ ಕಾರ್ಯ. ಅದಕ್ಕಾಗಿ ನಾನು ಹೋಗ್ತೇನೆ ಅಂತೇಳಿ ಅವನು ಆತಿಥ್ಯವನ್ನ ಸ್ವೀಕರಿಸಲಿಲ್ಲ. ಎಂತೆಂಥದ ಅಡ್ಡಿಗಳು ಇನ್ನು ಬರುತ್ತದೆ ಮಾರ್ಗದೋಳ್. ಸುರಸೆಯಂ, ಸುರಸೆ ಅಂತ ಹೇಳಿ ಒಬ್ಬ ರಾಕ್ಷಸಿಯ ಹೆಸರು. ಅವಳು ಸಮುದ್ರದಿಂದ ಮೇಲೆದ್ದು ಅಂತ ಬಾಯಿ ತೆಗೆದು ನಿಂತ್ಕೊಂಡ್ಳು. ಅವಳಿಗೇನೋ ಶಾಪ ಅಂತ ಕಾಣುತ್ತೆ. ಕಂಡ್ಕೊಂಡವ್ರನ್ನೆಲ್ಲ ಬಾಯಿ ಬಿಟ್ಟು ನುಂಗೋದು. ಕಡಲಿಂದೆದ್ದು ಬಾಯಿ ತೆರೆದು ಅಡ್ಡ ನಿಂದಳ್ ಮುರಿದವಳ ಶಾಪಂಗರಿತ ಆನಂದರಿನ್. ಬತ್ತಿಲ ಬಟ್ಟೆಯೋಳೈತಿಲ್ಸಿದ್ದ ಹನುಮನಂ ದೂರದ ಆಕೋಶದೋಳ್ ಚುಕ್ಕಿಯೋಲಿರ್ತನಂ ತಿಳಿದಳ ಸಿಂಹಿಕೆ. ಸಿಂಹ ಸ್ವರೂಪಿಣಿ ಸುರಸೆ ಕಾಲ್ ಚುಕ್ಕಿಯಂತೆ ಕಾಣುವ ಹನುಮನ ದೂರದಲ್ಲೇ ಕಂಡು ಅವನನ್ನು ತಡೆಯೋದಕ್ಕಾಗಿ ಸಮುದ್ರದಿಂದೆದ್ದು ಬಾಯಿ ಅಗಸ್ ನಿಂತಿದ್ದಾಳೆ. ಅವಳಿಗೂ ಏನೋ ಶಾಪ, ಅದು ಆಂಜನೇಯನಿಗೆ ವಿಮೋಚನೆ ಆಗುತ್ತೆ. ಇಂಥ 100 ರಾಕ್ಷಸಿಯರು ಪರಮಾತ್ಮನಾದ, ಪರಮಾತ್ಮ ಅಂತ ಕರೀತಾನೆ ಇನ್ಮೇಲೆ, ಪರಮಾತ್ಮನಾದ ಹನುಮನ ತೈರಿಸೋದಕ್ಕೆ ಸಾಧ್ಯವಾಗುತ್ತೆ.
ದಶಗ್ರೀವನಾಜ್ಞೆಯಿಂ ಪಡೆದ ಕಾವಲಗಾರ್ತಿ ಕಾಮರೂಪಿಣಿ ಕಾಳಿ. ಅವಳು ಯಾರು ಶಾಪು ಅಲ್ಲ. ರಾವಣ ಸಮುದ್ರದಲ್ಲಿ ಯಾರಾದ್ರೂ ಬಂದ್ರೆ ದಾಟಕ್ ಪ್ರಯತ್ನ ಮಾಡಿದ್ರೆ ನುಂಗಾಕ್ಬಿಡೋದು ಆಜ್ಞೆ ಮಾಡಿದ್ದಾನೆ. ಕಾಯ್ತಾ ಇರೋ ರಾಕ್ಷಸಿ ಇವಳು. ಯಾರಾದ್ರೂ ಬಂದೆ ಹೋಗ್ತಾ ಇರೋ ಹಾಗೆ ಕಾವಲುಗಾರ್ತಿ. ಎಷ್ಟು ಸ್ವರೂಪ ಅವಳದ್ದು ಅಂದರೆ ಕವಿ ಒಂದೇ ಪದದಲ್ಲಿ ಹೇಳ್ತಾನೆ ಅವಳ ಶೌರ್ಯ ಸಾಹಸದ ಮಿತಿಯನ್ನ. ಅವಳು ಕಾಳಿ. ಕರಿ ನೆಳಲ್. ಅವಳು ಹನುಮನನ್ನ ಎಳ್ಕೋತಾಳೆ. ಹೇಗೆ ಅಂದ್ರೆ ಅವಳಿಗೊಂದು ಮಾಯಾ ಶಕ್ತಿ ಇದೆ. ನೆರಳನ್ನು ಹಿಡಿದು ಎಳೆದ್ರೆ ನೆರಳಿಗೆ ಕಾರಣವಾದಂತಹ ವಸ್ತು ಅವಳ ಹತ್ರಕ್ಕೆ ಬರ್ಬೇಕು. ಆಂಜನೇಯನ ನೆರಳು ನೀರಿನ ಮೇಲೆ ಬಿಟ್ಟಿತ್ತಲ್ಲ, ಆ ನೆರಳನ್ನ ಕೈನಲ್ಲಿ ಹಿಡಿದು ಎಳಿತಾಳೆ. ಮೂಲ ಮಂಡಲ ಹೀಗೆ ಇದೆ. ಕರ್ನೆರಳ್, ಕರಿ ನೆರಳು. ಹನುಮನಾಯತ ನೆರಳು ಹೊಸಗಲ್ಲ, ನೆರಳು ಎಳಗಲ್ಲ. ನಾನು ಓದುವಾಗ ನೆರಳು ಅಂದೆ. ಯಾಕೆ ಅಂದ್ರೆ ಹೊಸಗಂಡದಲ್ಲಿ ನಂಗೆ ಆ ಕಾಲಕ್ಕೆ ಹೋಗಕ್ಕಾಗಿಲ್ವಲ್ಲ. ಹನುಮನ ಆಯತ, ಆಯತ ಅಂದ್ರೆ ವಿಸ್ತಾರವಾದ ದೀರ್ಘ ಬಹುಯೋಜನ ಛಾಯೆ ನರವ ನೀರನಂ ತಪ್ಪುಗೈದು ಬರುತ್ತಿದ್ದು ನಮ್ ಕೈಚ್ಚರಿಗೊಂಡ ನಿಶಾಚರಿ ಸೆಳೆಗಳು ಪಿಳಿದಳು ಆ ನೆಳಲ ನೇಣಂ. ಅದು ಹಗ್ಗದ ರೂಪದಲ್ಲಿ ನೆರಳನ್ನು ಎಳೆದ್ಲು. ಆದ್ದರಿಂದ ಅವನು ಹೇಳ್ತಾನೆ ನೆಳಲ ನೇಣಂತೆ ಹಗ್ಗ ಸೇದಿ ಎಳೆದು ಗಾಳಿ ಸೂತ್ರಮಂ ಸೆಳೆವಂತೆ ಸೆಳೆದಳ ವ್ಯೋಮದೂರದ ಬೃಹತ್ ದೇಹಿಯಂ. ಆ ದೊಡ್ಡ ಆಕಾರವನ್ನ ಎಳಿತಾರೆ. ನುಂಗ್ತಾಳ ನೋಣ ಅಪ್ಪ. ನುಂಗಿದಳು, ಹೊಟ್ಟೆ ಒಳೆಯುತ್ತೆ. 238. ಕಡಲ ಅಲೆವ ಪಡುಗು ಪಡೆ ನೀರ್ ಸುಳಿಗೆ ಸಿಲುಕಿ ತಿರುಗುತ್ತಿದ್ದಳು. ನಾವಿಕರ ಶಕ್ತಿಯಂ ಧೈರ್ಯದಿಂ ಮತ್ತೆ ಚಾತುರ್ಯದಿಂ ಮುಳುಗಲೊಲ್ಲದೆ ನಿಟ್ಟರಿಸಿ ಮರಳಿ ಸುಳಿಯೊಡನೆ ಮಲತು ಹೋರಾಡುವಂತದವೋಲ್ ಭೀಮ ವಿಕ್ರಮಿ ಜಗತ್ರಾಣ ಪುತ್ರಂ. ನಿಲ್ಲಿಸ್ತೀನಿ, ಬಹಳ ದೊಡ್ಡ ವಾಕ್ಯ. ಕವಿ ಈ ಕಾಲದವನಲ್ವಾ, ಅದೆಷ್ಟು ಅನುಭವಿ ಆಗಿದ್ದಾನೆ ಅಂತ 100 ಉಪನ್ಯಾಸಗಳನ್ನ ಅಲ್ಲದೆ ಕೊಡ್ಬೇಕಾದ್ರೆ ಕವಿಯ ಪ್ರತಿಭೆ ಸಾಧಾರಣವಾದದ್ದು. ಆಂಜನೇಯನನ್ನ ತುಳಸಿ ಎಳೆದಾಗ ಜೋರಾಗಿ ಎಳೆದ ರಥಗೆ ಅವನ ಓಟ ಬಂಧಿತವಾಯ್ತು. ಇರೋ ಜಾಗದಲ್ಲಿ ಗಿರಿ ತಿರುಗುವಂಗಾಯ್ತು. ಆ ಆಂಜನೇಯನ್ ಎಷ್ಟಾದ್ರೂ ಹೋಗಲಿ, ಅದಕ್ಕೆ ಮುಂಚೆ ಶತ್ರುವಿನ ಶೌರ್ಯವನ್ನು ಹೇಳ್ಬೇಕು. ಅದನ್ನ ಮೀರಿಸ್ತಾ ಅಂದಾಗ ಆಂಜನೇಯನಿಗೆ ಒಂದು ತೂಕ ಜಾಸ್ತಿ ಆಗುತ್ತೆ. ಅಂದ್ರೆ 100 ಆಂಜನೇಯ ಆದ್ರೆ 199 ಸುರಸೆಗೂ ಶೌರ್ಯಕ್ಕೆ ಕೊಡಬಹುದಾದ ಅಂಕ. ಎಷ್ಟು ಚೆನ್ನಾಗಿ ಬಣ್ಣಿಸ್ತಾನೆ. ಒಂದು ದೋಣಿ ಅಥವಾ ಹಡಗು, ಕಡಲ ಪಡೆ ಇದೆ, ಅದರಲ್ಲಿ ಹಡಗು ಹೋಗ್ತಾ ಇದೆ. ಸುಳಿಗಾಳಿಗೆ ಸಿಕ್ಕಿ ತಿರುಗುತ್ತಿದ್ದೊಡನ್. ಮುಂದಕ್ಕೆ ಹೋಗಕ್ಕಾಗಲಿಲ್ಲ, ಸುಳಿಗೆ ತಿರುಗೋ ಗಾಳಿಗೆ ಸಿಕ್ಕಿ, ಸುಂಟ್ರ ಗಾಳಿಗೆ ಸಿಕ್ಕಿ ದೋಣಿ ತಿರುಗ್ತಾ ಇದ್ದಾಗ ನಾವಿಕರು ಧೈರ್ಯದಿಂದ ಹೋರಾಡಿ ಆ ದೋಣಿಯನ್ನು ನಿಲ್ಲಿಸಿ ಮುಳುಗದೆ ತಡೀತಾರಲ್ಲ ಹಾಗೆ ಆತುರ್ಯದಿ ಮಂಜನೆಯಂ ಮಾಯ ತಳತಮಂ ತೋರಿಸಿ ದೈವಿಕವೋ ರಾಕ್ಷಸಿಯೋ ಕಂಡುಲ ಚಿಮ್ಮಿಕೆಯ ಪಾತಾಳ ದಿನ ಸದೃಶ ಭೂತಿಮಿಯ ಬಾಯಿ. ನೋಡಿ, ಯಾವ ಕವಿ ಸೃಷ್ಟಿ ಮಾಡೋ ಪದ ಭೂತ ಗೊತ್ತು, ಹೆಣ್ಭೂತ ಭೂತಿಮಿ. ಭೂತಿಮಿಯ ಬಾಯಿಗೆ ಬಂದ. ನುಂಗ್ತಾಳೆ. ವಾನರೋತ್ತಮನೊತ್ತಿ ಜರ್ಕಿದನ್ ಚಿಮ್ಮಿಕೆಯ ದಂಶಗಳೊರಗುವಂತೆ ಬಾಯಿ ಕಟ್ಟಿದ್ದಾಗನೆ ಬಾಯಿಯೊಳಗೆ ಹೋಗಿ ಆ ದವಡೆ ಹಲ್ಲುಗಳನ್ನು ಗುದ್ದಿ ನೋಯಿಸ್ತಾನೆ, ಅಲುಗಾಡಿಸ್ತಾನೆ, ಹೂಂಕರಿಸ್ತಾನೆ, ಹೋರಾಡ್ತಾನೆ. ಹೇಗೆ? 263. ಹೋರಿ ಹೆಣಗುವಂತೆ ವೀರ ಮರುತಾತ್ಮಜಂ
ರಾಕ್ಷಸ ಆಕರ್ಷಣೆಯ ಗರ್ತದಿಂದ ಪೊರಪೊನ್ಗೆ ಗರ್ತ ಗುಂಡಿಯಿಂದ ಆಕರ್ಷಣದ ಇಷ್ಟೆಯಿಂದ ಉಂಟಾದಂತಹ ಸಿಮ್ಮಿಕೆಯ ಭಯಗರ್ತದಿಂದ ಹೊರಕ್ಕೆ ಬಂದ ಪ್ರತಿಭಟಿಸುತ್ತ ಆರ್ಭಟಿಸಿದ ಮುಂದರಿ ಏಕೆ ಹಾಕಿದ ಗಗನಾಗ್ರದ ಕಣ್ಗೆ ಕಿತ್ತು ಪತ್ತೆತ್ತಲಿಕೆ ಕ್ಲೇಶಿಸನ ರಾತ್ರಿಯ ಮಹೀಭೂತ ಶವಭೌರಮಂ ಆ ಸಾಯಿಸ್ತಾನೆ. ಆ ಭಾರವಾದಂತಹ ರಾತ್ರಿಂಚರಿಯಿಂದ ರಾಕ್ಷಸಿಯ ಶವಭಾರವನ್ನ ಎಸೆಯೋದಕ್ಕೆ ಪ್ರಯತ್ನಿಸ್ತಾನೆ. ಬೋಂಕಣ ಕೆಳಕೆಳೆದು ಪೊಕ್ಕದ ಅಂಬುದಿ ಗರ್ಭಮಂ, ಅದು ಪೊಕ್ಕುದು ಅಂಬುದಿ ಗರ್ಭಮಂ, ತೆಪ್ಪ ಆಳ ಸಮುದ್ರದ ಆಳಕ್ಕೆ ಹೋಯಿತು. ಬಿದ್ದನೊಂದು 5-6 ಯೋಜನೆ ಕೆಳಗೊದ್ದಬಹುದಾಗಿ. ಇದು ನಾವು ಒಂದು ಗೋಡೆಗೆ ಗುದ್ದಿದ್ರೆ ನಾವು ಎಷ್ಟು ಜೋರಾಗಿ ಗುದ್ತೀವೋ ಅಷ್ಟೇ ಹೊಡೆತ ನಮಗೂ ರಿವರ್ಸ್ ಆಕ್ಷನ್ ಆಗಿತ್ತು, ನಮಗೆ ನೋವಾಗುತ್ತೆ. ಅಂದ್ರೆ ನಮ್ಮ ನಮ್ಮ ಶೌರ್ಯ ಗೋಂಡಾಯಿತು ಅನ್ನೋ ಅರ್ಥ. ಆ ರಾಕ್ಷಸನಿಗೆ ರಕ್ತದ ಅಂಶಕ್ಕೆ ಆಂಜನೇಯನು ಕೂಡ ಎಷ್ಟೋ ದೂರ ಹೋಗಿ ಬಿಡ್ತಾನೆ. ಸುಂದರವಾದ ಸಹಜ ಚಿತ್ರವನ್ನು ಕೊಡ್ತಾರೆ. ಬಿದ್ದನೊಂದು 5-6 ಯೋಜನೆಗಳ, ಯೋಜನ ಅಂದ್ರೆ ಸುಮಾರಾಗಿ 12 ಮೈಲಿ ದೂರ, 25 ಮೈಲಿ ದೂರ ಹೋಗಿ ಬಿದ್ದ ಅಂದ್ರೆ ಅಕ್ಷನಿಗೆ ಎಷ್ಟು ಜೋರಾಗಿ ಅವನು ಗುದ್ದಿರ್ಬೋದು ಅಂದ್ರನ್ನ ಕಲ್ಪಿಸ್ಕೊಳ್ಳಿ. ಬುದ್ಧಿ ಮುಂಕಾದ ಹೋಲ್ ಇಂದ್ರಿಯಂಗಳ ಗೆದ್ದೆನಿಂದ ಕ್ರಮಿಸಿದ ಸಾಧನಕ್ಕೆ ಅಧಃ ಪತನ ವಿಮ್ಮಡಿಸುವ ಹೋಲ್. ಅಲ್ಲಿನ ಸೋನು ನನ್ನಂಥವನಿಗೂ ಈ ರೀತಿ ಒಂದ್ ಸ್ವಲ್ಪ ಸೋಲಿನ ಅನುಭವ ಆಯ್ತಲ್ಲ ಅಂತ ಗಲ್ಬಿರಿ ಗಾಬರಿ ಕೂಡ ಉಂಟಾಗುತ್ತೆ. ಯುಗ ಅಂತಕ್ಕೊಮ್ಮೆ 1,00,000 ಯೋಜನ ನಿಕಟವಾಗುವಂತೆ ನಗುವ ತಾರಾತ್ರಯದಂತೆ ಪರಸ್ಪರ ಸಂಕರ್ಷಿಸಲ್ಪೊಡಗಿದವು. ಗಾಳಗಾರನ ಕೊಂಡಿಯರಿಗೆ ಛಲದ ವೀರ್ಯ, ಅವನ ಹಠ. ಗಾಳಗಾರನ ಕೊಂಡಿ ಎರೆಯಂತಿಂದ ಬಾಳಮೀನ್, ಎರೆ ಅಂದ್ರೆ ಎರೆಹುಳುವನ್ನ ಶಿಕಾರಿಗಾಗಿ ಬಳಸುವಂತಹ ಗಾಳಕ್ಕೆ ಚುಚ್ಚಿರ್ತಾರೆ. ಅದನ್ನು ತಿಂದಂತಹ ಗಾಳಗಾರನ ಕೊಂಡಿಯ ಎರೆಯಂತಿಂದ ಬಾಳಮೀನ್, ಮೀನಿನ ಹೆಸರು ಬಾಳಮೀನು ಅಂತ ಹೇಳಿ. ಒಮ್ಮೆ ಮಾಳಿಕೆಯಿಂದ ಸುರಿ ತನ್ನ ಬೆಳೆಸಿ ನುಂಗುವ ಉಪವಾದಿಂಬಾಯ್ತರದು. ಸತ್ತಿದಾಳೆ ಅಂತ ನಾನು ಅನ್ನಲ್ಲ, ಅಷ್ಟಿಗೆ ಹೋಗುತ್ತೆ ಜೀವ. ನುಂಗುವ ಉಪಾಯದಿಂಬಾಯ್ತರದು, ನರಕದಂತೆ ದೊಡ್ಡ ಬಾಯನ್ನು ತೆಗೆದು ನರಕದ ಬಾವಿಗೆ ಅವನನ್ನ ತಳ್ಳಿ ಬಿಡುವಂತೆ ಬಳಿ ಸಾರ್ದು ಬಾಯಿ ತೆರೆದು ಹಸುರಿ ಅಕೋ ಹನುಮನಂ ನುಂಗಿದಳು. ಆ ದೊಡ್ಡ ಬಾಯಿ ಹನುಮನ ಗಾತ್ರಕ್ಕೆ ಸಮಾನವಾಗಿತ್ತು. ಅವನು ಎಷ್ಟು ದೊಡ್ಡ ದೇಹ ಅಂತ ಹೇಳಿದ್ದೇನೆ, ಮತ್ತೆ ಹೇಳ್ಬೇಕಾಗಿಲ್ಲ. ಅದು ಸಣ್ಣದು ದೊಡ್ಡದು ಆಗುವಂತಹ ಕಾಮರೂಪಿ. ಆದ್ದರಿಂದ ಮೊದಲು ಹೊರಟಾಗ ಆಕಾಶಕ್ಕೆ ತಲೆ ಡಿಕ್ಕಿ ಹೊಡಿತು, ನಕ್ಷತ್ರಕ್ಕೆ ಅಂದಿತೆ. ಅಷ್ಟು ದೊಡ್ಡದಾದದ್ದು ಬೇಕಾದಾಗ ಸಣ್ಣದು ಆಗ್ತದೆ. ಒಂದು ಪುಟಾಣಿ ನೊಣದಷ್ಟು ಆಗ್ತದೆ. ಈಗ ರಾಕ್ಷಸಿಗೆ ಹೊಟ್ಟೆಗೆ ಹೋಗಿ ನೊಣ ಆದರೆ ಒಳಗೆ ಬೆಳೆದರೆ ರಾಕ್ಷಸಿ ಏನಾಗ್ಬೋದು ಅಂತ ಕಲ್ಪಿಸ್ಕೊಳ್ಳೋಣ. ಬಹುಶಃ ಹಾಗೆ ಆಗುತ್ತೇನೋ. ಹನುಮ ಗಾತ್ರಕ್ಕೆ ಸಮಂ ಬಾಳ ತೆರೆದಳು ರಾಕ್ಷಸಿ. ಒಳಗೆ ಹೋದ ಬೆಳೆದ ನಿಮ್ಮಡಿಯಾಗಿ ಮತ್ತೆ ಹನುಮಂ ಬೆಳೀತಾ ಹೋಗ್ತಾನೆ ಒಳಗಡೆ. ರಾಕ್ಷಸಿಯ ಕಿಬ್ಬಿ ಬಾಯಿ, ಕಿಬ್ಬಿ ಬೆಟ್ಟದ ಇಳಿಜಾರಿನ ಪ್ರದೇಶ, ಅಂತಹ ಬಾಯಿ ತವನಿಗೆ ತಕ್ಕಂತೆ ಅವಳು ಬಾಯ್ಬಿಟ್ಲು. ಮಾಡ್ತೀನಿ ಕಚ್ಚು ಬಿಡ್ತೀನಿ. ಅವಳು ಕಾಮರೂಪಿ ಆದ್ದರಿಂದ ದೊಡ್ಡದು ಸಣ್ಣದು ಮಾಡ್ಕೊಳಕ್ ಅವಳಿಗೂ ಬರುತ್ತೆ. ಆ ಬಾಯಿ ಯೋಜನದಷ್ಟು ದೊಡ್ಡದಾಗಿ ಬೆಳೆದು ಆಂಜನೇಯನ ಕಚ್ಚೋದಕ್ಕಾಗಿ ಹುಟ್ಟಿಯೋಳು ಬೆಳೆದು ತುಂಬಿದೆ. ಪರಮ ಲೋಭದೋಳು ಹಿಗ್ಗಿ ಹಿಗ್ಗಿ ಹಬ್ಬಿತು ಬಾಯಿ ಸಿಂಹಿನಿಯ, ಚಿಮ್ಮಿಕೆಯ ಬಾಯಿ ಇನ್ನು ಇಲ್ಲಿ ಬೆಳೆದು ಇದು ನಾನು ಕಚ್ಚಿ ತಿಂದು ನೋಡಿದೆ ಅಂತ ಖುಷಿ ಪಡ್ತಾ ಇದ್ರೆ ಅದು ಹೊರಗೆ ಸಿಕ್ಕಲಿಲ್ಲ. ಆಂಜನೇಯ ಎಲ್ಲಾಯಿತು ಕೊನೆಯುಂಟೆ ಬ್ರಹ್ಮಾಂಡದ ಅನಿತ್ಯ
ಇದು ನಿಂತು ಬೆಳಗುವುದಕ್ಕೆ ಜಯ ಕಾಣದೆ ಹನುಮನ್ ದೈವಿಕನೆಯ ತಾಳದ ಅನುರೂಪಮಂ ಒಂದ್ ಸಣ್ಣ ಸೊಳ್ಳೆ ಚಿಕ್ಕದಾಗ್ಬಿಟ್ಟು ಇವಳು ಯೋಜನಷ್ಟು ದೊಡ್ಡ ಬಾಯಿ ತೆರೆದ್ರೆ ಒಂದ್ ಸಣ್ಣ ಸೊಳ್ಳೆ ತಿಕ್ಕೋನಾಗ್ಬಿಟ್ಟು ಹೊಟ್ಟೆ ಒಳಗೆ ಹೋಗ್ಬಿಟ್ಟ. ಎಲ್ಲಿಂದ ಅವಳಿಗೆ ಕಾಣ್ಬೇಕು, ಅದು ಕಣ್ಣಲ್ಲ ಒಳಗಡೆ ಗಡಿಬಿಡಿ ಆಯ್ತು ಅವಳಿಗೆ. ಪಾಪ ಆಟ ಆಡ್ತಾನೆ, ಚೆನ್ನಾಗಿ ಆಟ ಆಡ್ತಾನೆ. ಹೊಲಿಗೆ ಸಿಲ್ಕದೆ ಬೆಳೆದು ಕರಳನ್ನ ಸೀಳಿ ಕೊಂದು ಹೋಲ್ದು ಆಕೆಯನ್ನು ಪರಮಟ್ಟನೆಂತನೆ ಬಹಿಕ್ರಾಂತಿ ಸೋಲ್ತಳೆ ಗೆಲ್ಲುವುದೇ ಅಂತಃಕ್ರಾಂತಿ ತುದಿಯೇ. ಇದೊಂದು ದರ್ಶನವನ್ನ ನಮ್ಮೊಂದಿರ್ತಾನೆ. ನಾವು ಮಾಡುವ ಲೌಕಿಕದ ಸಾವಿರ ಸಾವಿರ ಕಾರ್ಯಗಳು ಅನೇಕವಾಗಿ ಸೋಲನ್ನ ಪಡೆಯಬಹುದು. ಆದರೆ ಅಂತರಂಗದ ಗಟ್ಟಿತನ ಹೊಂದಿದ್ದರೆ ಎಲ್ಲ ಸೋಲುಗಳಿಗಿಂತ ಮೀರಿ ಕಡೆಗೆ ಆ ಅಂತಃಶಕ್ತಿಯೇ ಗೆಲ್ಲುವಂತಹದ್ದು. ಅದನ್ನು ಸಾಧನೆ ಮಾಡಿದವರಿಗೆ, ಯೋಗಿಗಳಿಗೆ ಸಾಧ್ಯ. ಯೋಗಿಗಳಿಗೆ ಯೋಗಿ ಮಹಾಯೋಗಿ ಆಂಜನೇಯ, ಅವನಿಗದು ಸಾಧ್ಯ. 318. ಸೂರ್ಯ ಹತ್ತಾಂಬುಜೋಳು ಅಳಿದು ಬಾ ಮೊದಲೇ ಅಳಿದು ಮುಗಿ. ಸೂರ್ಯನು ಪೂರ್ವ ದಿಕ್ಕಿನಲ್ಲಿ ಮುಳುಗುವ ಮೊದಲೇ ದೈತ್ಯ ಲಂಕಾದ್ವೀಪ ತಲೆಗೆ ಸೇರುವನೆಂದು. ಕತ್ತಲಾಗ್ಬಿಟ್ರೆ ಕಷ್ಟ ಆಗ್ತದೆ, ಅಷ್ಟರೊಳಗೆ ನಾನು ಆ ಒಳಗೆ ಹೋಗ್ಬೇಕು ಅಂತ ಯೋಚಿಸಿ ತವಕದಿಂದಿರಲು ಬೇಗ ರಾಕ್ಷಸಿಯನ್ನು ಕೊಂದು ಹಾರ್ತಾನೆ. ಇರುಳ ಮೊದಲ ಮೆಟ್ಟಂಗಾಲ ತುದಿ ಬೆರಳ ಅಳಿಯ ಕಲ್ಪತಾಂ ನಡೆಯ ತೊಡಗಿರಲು ಇಳಿಯ ನಿಮ್ಮ ಸ್ಥಳದೊಳ್ ನಿಮ್ಮ ತಗ್ಗು. ಭೂಮಿಯ ತಗ್ಗು ಜಾಗಗಳಲ್ಲಿ ನಡೆಯುವಂತಹದ್ದು, ಮೇಲ್ಜಾಗಗಳಲ್ಲಿ ದಾಟುವಂತಹದ್ದು. ತುದಿ ಬೆರಳ್ ಮೆಟ್ಟಂಗಾಲ ತುದಿ ಬೆರಳ್ ಕಪ್ಪು ತಾಮ್ ನಡೆಯಲು ತೊಡಗಿರಲೆ ಇಳಿಯ ತಗ್ಗುಗಳಲ್ಲಿ ಇಳಿದು ಹತ್ತಿ. ಆದ ವಿಷಯ ಹೇಳ್ತಾ ಇಲ್ಲ, ಆಗ ನಡೀತಾ ಇದ್ದಾನೆ. ತೇಜನೊಂದ ಅತುಲ ಸಂಗೀತಮಂ ಸಮೀರಜ. ವಾಯುಪುತ್ರ ಒಂದು ಅದ್ಭುತವಾದ ಗಾಯನವನ್ನು ಕೇಳ್ತಾನೆ. ಎಲ್ಲೆಲ್ಲಿ ಈ ಜಾಗದಲ್ಲಿ ಎಲ್ಲಪ್ಪ ಹಾಡು ಬಂತು. ಇಂಚಲರ ಜೇನ್ ತೊರೆಯ ಲೀಲಾಂತರಂಗಲುಯ್ಯಾಲೆಯೋಳ್ ಜೋಗಳ ಬೆರೆಸಿ ತೂಗುವ ತರದಿ ತಿಳೋಳಿಟ್ಟು ತನ್ನನಿತು ಮಂ. ಅದು ಎಷ್ಟು ಚೆನ್ನಾಗಿದೆ ಹಾಡು ಅಂದ್ರೆ, ತನ್ನನ್ನ ತೊಟ್ಲದ ಮನಸ್ಸಿ ತಾಯಿ ಜೋಗಳ ಹಾಡ್ತಾ ಇದ್ದಾಳೋ ಅನ್ನೋ ಹಾಗೆ ಅದ್ಭುತವಾದ ಕಲ್ಪನೆ ಬರೋ ಹಾಗೆ ಮಧುರವಾದ ಹಾಡನ್ನ ಕೇಳ್ತಾರೆ. ಕಂಡದು ಕೆಳಗೆ ಕಡಲದೆಯ ಮೇಲೊಂದು ಹೊನ್ನಿನ ಚೆಲುವ ತಾವರೆಯ ದೀವಿ. ತಾವರೆಗಳೇ ತುಂಬ ಬೆಳೆದಿರುವಂತಹ ದೀವಿ ಅಂತ ಹೇಳಿದ್ರೆ ಒಂದು ಸಮುದ್ರ ದಂಡೆಯಲ್ಲಿರುವಂತಹ ದ್ವೀಪ, ಸುಂದರ ದ್ವೀಪ ಕಾಣ್ತು. ಸೊಡಲುಗೆ ಮೀಳ್ತು ಸೊಬಗಿಂಗೆರಗಿ ಶಿವ ಪತಂಗದವರು ಬಯ್ಯ ನಿಲ್ದೆ ಮಹಾಮತಿ ಅಲ್ಪಮತಿಯಂತೆ ಹೇಳಿದು ಒಂದು ಅಶರೀರವಾಣಿ. ಆ ಧ್ವನಿ ಅವನಿಗೆ ಕೇಳಿತು. ಸದ್ದ ಎದ್ರೂ ಇಳಿಬಾರ್ದು, ಗಂತವ್ಯವೇ ಮುಖ್ಯ, ಬೇಗ ಹೋಗ್ಬೇಕು ಅನ್ನುವಾಗ ಹಾಡು ಚೆನ್ನಾಗಿದೆ ಅಂತ ಹಾಡು ಕೇಳ್ತಾ ತಲೆಬುಕ್ ಕೂತ್ಕೊಂಡ್ರೆ ಹಿಡಿದ ಕೆಲಸ ಮುಗಿಯುತ್ತ. ಅದಕ್ಕೆ 1-4 ಕವಿ ಜೋಡಿಸ್ತಾನೆ. ಮಹಾಮತಿ ಅಲ್ಪಮತಿ ಅಂದ್ರೆ ಹಾಡನ್ನು ಕೇಳಿ ಆಗ ಆ ವಾಣಿ ಹೇಳುತ್ತೆ, ಹೇ ಹನುಮಂತ ದೇವ ನಿನಗೆ ತಕಿ ಮೋಹ. ತಮ ನಿದ್ರೆ ಹಾಡನ್ನು ಕೇಳೋ ಮೋಹ ಅಂದ್ರೆ ನಿದ್ರಾವಶವಾಗಿ ನಿನ್ನನ್ನು ಮಾಡ್ತದೆ. ಬಲಕ್ಕೆ ಸೋಲದ ಕಲಿಗಳನ್ನು ಕಲೆಯ ಬಲೆಯೊಡ್ಡಿ ಕೊಲ್ಬ ಕೃತ್ರಿಮ ಬಲ ಪದ್ಮಲಂಕೆ. ಇದು ಇನ್ನೊಂದು ಡೂಪ್ಲಿಕೇಟ್ ಲಂಕೆ. ಆ ಲಂಕೆ ಹತ್ತಿರ ಇರುವಂತ ಇನ್ನೊಂದು ಲಂಕೆ. ಆನಂದದಲ್ಲಿ ಸಂಗೀತದಿಂದ ನಲವತ್ತು ಮಂದಿಗಳನ್ನ ಸೆಳೆದು ನಾಶ ಮಾಡುವುದಕ್ಕಾಗಿ ಇಂದ್ರಜಿತ್ತು ಕಟ್ಟಿದ ಒಂದು ಹೊಸ ದ್ವೀಪ ಇದು. ಆಂಜನೇಯ ಮಂಟಿರ್ತೀಯ, ಈ ಹಾಡಿಗೆ ತಲೆದೂಗಿದ್ರೆ ನಿದ್ದೆ ಬಂದು ತಪ್ಪೋಗ್ತೀಯ, ಬೇಡ ಅಂತ ಎಚ್ಚರಿಸ್ತು ಒಂದು ವಾಣಿ. ಇವ್ರು ಮಾತನ್ನು ಜಾಸ್ತಿ ಮಾಡ್ತಾನೆ. ಕಲೆಯ ಬಲೆಯೊಡ್ಡಿ, ಸಂಗೀತಾದಿ ಕಲೆಗಳ ಬಲೆಯನ್ನೊಡ್ಡಿ ಸೆಳೆದು ಮೋಸ ಮಾಡುವವರ ಹಾಗೆ ಈ ಪದ್ಮಲಂಕಿಕೆ
ಎಚ್ಚರಿಕೆ ಸಿಕ್ಕಿದ ಮೇಲೆ ಜಾಣ ಆಗ್ತಾನೆ. ಪದ್ಮಲಂಕೆಯ ಹೆಸರಿನ ಛದ್ಮನೆಯ ಸದ್ಮ. ಛದ್ಮನೆ ಅಂದರೆ ಮೋಸದ, ಸದ್ಮ ಅಂದರೆ ಮನೆ. ಆ ಮನೆಯನ್ನು ಒಡ್ಡಿದವನು ಇಂದ್ರಜಿತ್, ರಾವಣನ ಮಗ. ಮಹಾ ಮಾಯಾವಿ, ಮೇಧಾವಿ. ಅವನ ನಿಜವಾದ ಹೆಸರು ಮೇಘನಾದ. ಇಂದ್ರನನ್ನು ಗೆದ್ದವನಾದ್ದರಿಂದ ಇಂದ್ರಜಿತ್ತು ಅನ್ನೋದು ಅತ್ತೆಸರು, ಅನ್ವರ್ಥನಾಮ. ಯೋಗಿ ನೀನಾದೊಡನ್ ಹೋಗ ಭೋಗಿ ಅಪ್ಪುಗೆಯಿಂದ ಮುಕ್ತನಪ್ಪುದ ಕಷ್ಟ ಸಾಧ್ಯಮಲ. ಹನುಮನಿಗೆ ಎಚ್ಚರಿಕೆ, ನೀನು ಯೋಗಿ ಇರ್ಬೋದು, ಆದರೆ ಭೋಗಿಗಳ ಸಂಘ ಮಾಡಿದ್ರೆ ಯೋಗಿಯೂ ಭೋಗಿ ಆಗುತ್ತಾನೆ. ಇಂದ್ರಜತ್ತುವಿನ ಈ ಮನೆಯೊಳಕ್ಕೆ ನೀನು ಹೋದರೆ, ಸಂಗೀತ ಸಾಮ್ರಾಜ್ಯದ ಅನುಭವಕ್ಕೆ ಈ ಊರಿಗೆ ಹೋದರೆ ನೀನು ಯೋಗಿ ಹೋಗಿ ಭೋಗಿ ಆಗ್ತಾನೆ ಅನ್ನೋ ಎಚ್ಚರಿಕೆ ಬಂತು. ಸುಗ್ರೀವ ಕಾರ್ಯಮಂ ಭಂಗಿಸ್ತ ಪದ್ಮಲಂಕೆಯಂ ಪೊಕ್ಕು ಕಠಿಣಮೀ ಶತ್ರು. ನೀನು ಸಿಂಹಿಕೆಯನ್ನು ಗೆದ್ದಲ್ಲ, ಅದು ಹತ್ತಷ್ಟು ತೀವ್ರವಾದ ಶತ್ರು. ಇದು ಇಲ್ಲಿ ಗೆಲ್ಲಕ್ಕಾಗಲ್ಲ. ಏಕೆಂದ್ರೆ ಮಿತ್ರವೇಶಿ ತನ್ನ ದೌರ್ಬಲ್ಯದಿಂದ ನೋಡಿ ಪಾರಾಗುವಂತೆ ನೀನಿಲ್ಲದೆ ನಡೆ ಓಡು ಬೇಗ. ನಿನ್ನ ಇಂದ್ರಿಯದ ಲೋಕದವಳು ಆತ್ಮ ಪತನಕ್ಕೆ ಸಾಹಸದ ಸೋಗುವೊಮ್ಮೆ ನೆಲ ಮುಪ್ಪುದೆ. ಗಗನವಾಣಿ ಅವನಿಗೆ ಎಚ್ಚರಿಸುತ್ತೆ, ನೀನೇನು ತಲೆ ಕೇಳ್ಕಾದ್ರು ನೀನು ಯಾವ ಕಾರಣಕ್ಕೂ ಈ ರಾಕ್ಷಸ ಲೋಕವನ್ನ ಮಾಯೆಯನ್ನ ಹಿಂದಿಟ್ಟು ಮಾಯವನ್ನ ನಾಟಕ್ಕಾಗೋದಿಲ್ಲ. ಬಹು ಬೇಗ ಓಡಿ ಹೋಗು ಅಂತ ಹೇಳಿ ಅನ್ನೆ ಪಾಪ ಯುದ್ಧ ಮಾಡೋ ಹಂಗೆಲ್ಲ ಹೆದರ್ಕೊಂಡು ಓಡೋಷ್ಟು ಬಂತು. ಒಂದನೇದು ಅಷ್ಟರಲ್ಲಿ ಸೂರ್ಯ ಮುಳುಗು ಹೊತ್ತಾಯ್ತು. ತನಗೂ ಗಡಿಬಿಡಿ ಆಗಿದೆ. ಸರಳಂ ಸಲಿಲ ನೀರು, ಸರಳತೆ ಸಲೀಲತೆಯ ನಂತರವು ನೀರು ಸಲೀಲ ನಿರಾಳವಾಗುವಂತೆ ತೆರೆಯ ಮಿಂಚಿನ ಪೊರೆಯ ಕಾಂಚಲ ಸಲಿಸುವ ಮುಳುಗುವ ಸೂರ್ಯನ ಹೊಮ್ಮಣದ ಬೆಳಕಿನಿಂದ ನದಿಯ ಅಲೆಗಳೆಲ್ಲವೂ, ಸಮುದ್ರದ ಅಲೆಗಳೆಲ್ಲವೂ ಕಾಂಚನ ಚಿನ್ನದ ಸರೀಸೃಪ. ಸರೀಸೃಪ ಅಂದರೆ ಸಮುದ್ರದಲ್ಲಿರ್ಬಹುದಾದ ದೊಡ್ಡ ಹಾವುಗಳಂತೆ ಆ ಅಲೆಗಳನ್ನ ಕಲ್ಪಿಸ್ತಾನೆ. ಕಂಚರಿಸುವಂತೆ ಪಣಿ ಶಿರೋಮಣಿ ಅಂತ ಪಳೆದುದು ಅರ್ಥ ನಿಮಗ್ನ ಬಿಂಬ, ರವಿಬಿಂಬವನ್ನು ಚಿತ್ರಿಸ್ತಾನೆ. ಅದು ಹಾವಿನ ತಲೆಯ ನಾಗಮಣಿ ಅಂತ ಹೊಗಳ್ತಾ ಇತ್ತು ಅಂತೇಳಿ. ಈಗ ಶೈಲರಾಜಿಯ ನೀಲ ರಮಣೀಯ ರೇಖೆ ಹಾಕುವಂತೆ ಕಲ್ಲಿಯರ ವಜ್ಞೆ ಗೆಲ್ಲಿಯರ ಗುಲಾಮೆಚ್ಚೆ ಮಾತ ಸೀತಾ ಕ್ಷೇಮ ಶುಭವಾರ್ತೆ ಎಂತಹಾಸರಿನ್ ಭೀಮ ಘೋಷಂಗೈದು ಮುಂಬರಿಯುತ್ತದೆ. ಸ್ವಾರಿ ಬಂದುದು ಕನಕ ಲಂಕೆ. ನಿಜವಾದ ಲಂಕೆಯನ್ನು ಈಗ ಪ್ರವೇಶ ಮಾಡ್ತಾನೆ. ಲಂಕೆಯನ್ನು ಕಾಯ್ತಾ ಇರುವ ರಾಕ್ಷಸಿಯನ್ನ ಭೇಟಿ ಮಾಡ್ತಾನೆ. ಸಾಧಾರಣ ಸಂಗತಿ ಅಲ್ಲ ಅವಳು. ಅವಳನ್ನು ಮೀರಿ ಯಾರೂ ಹೋಗಕ್ಕಾಗಲ್ಲ. ಆದರೆ ಹನುಮನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ಆದ್ದರಿಂದ ಆ ರಾಕ್ಷಸಿಯನ್ನು ಕೂಡ ಸೋಲಿಸಿ, ಸೋತ ಮೇಲೆ ಅವಳು ಶರಣಾಗಿ ಅವಳಿಂದ ತನ್ನ ಮುಂದಿನ ಕೆಲಸದ ಗೆಲುವಿಗೆ ಹಾರೈಕೆಯನ್ನು ಪಡೆದು ಲಂಕೆಯನ್ನು ಸೀತೆಗಾಗಿ ಶೋಧಿಸುವ ಕಾರ್ಯಕ್ಕೆ ತೊಡುತ್ತಾನೆ ಅನ್ನೋ ಮಾತನ್ನು ಇನ್ನೊಂದು ದಿವಸ ಓದ್ತೇನೆ. ನಾನು ಬಹಳ ಓದ್ಬೇಕಂತ ಅಂದ್ಕೊಂಡಿದ್ದೆ ಇವತ್ತು, ಆದರೆ ಯಾವ ಸಾಲು ಬಿಡೋಕ್ಕೆ ಇಷ್ಟ ಆಗ್ದಲೇ ಬಹಳ ಕಡಿಮೆ ಓದಿದ್ದೇನೆ. ಅಡ್ಡಿಲ್ಲ, ಒಂದು ದಿವಸ ಲೇಟಾದರೂ ಪರವಾಗಿಲ್ಲ. ಕುವೆಂಪುವಿನ ಅನುಭವ ನಮಗೆ ಆಗಲಿ ಅಂತ ಆಸೆ ಪಡ್ತೇನೆ. ಇಲ್ಲಿಗೆ ನಿಲ್ಲಿಸ್ತೇನೆ. ಕಾಲೇ ವರ್ಷದ ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅದನಾಃ ಸದನಾಃ ಸಂತು ಜೀವಂತು ಶರದಾಂ ಶತಾಂ. ನಮಸ್ಕಾರ. ಪ್ರಶ್ನೆ ಇದ್ದರೆ ಕೇಳ್ಬೋದು.